ಇವತ್ತು ಪ್ರಾಡಕ್ಟ್ ಟ್ರೈನಿಂಗ್ ಅಂತಂತಂದ್ರೆ ಹೇಳಕ್ಕೆ ಸಾಕಷ್ಟು ಪ್ರಾಡಕ್ಟ್ಗಳಿದ್ದಾವೆ. ಎಸ್ಪೆಷಲಿ ನಮ್ಮ MNC ನ್ಯೂಟ್ರಿಷನ್ ಒಳಗೆ ಏನಂತಂದ್ರೆ ಅನ್ಬಿಲೀವಬಲ್ ಪ್ರಾಡಕ್ಟ್ಸ್ ಇದಾವೆ. ಅದರಲ್ಲಿ ಬಹಳಷ್ಟು ಪ್ರಾಡಕ್ಟ್ಗಳನ್ನ ನಾವು ಹೇಳಬೇಕಾಗತ್ತೆ. ಪ್ರತಿ ವಾರ ಸೋಮವಾರ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಪ್ರಾಡಕ್ಟ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಮನುಷ್ಯನಿಗೆ ಆರೋಗ್ಯವಾಗಿರ್ಬೇಕಂತಂದ್ರೆ ಆಹಾರ ಬಹಳಷ್ಟು ಮುಖ್ಯ. ನಾ ಯಾವಾಗಲೂ ಹೇಳ್ತಾ ಇರ್ತೀವಿ, ಆರೋಗ್ಯದಿಂದಲೇ ಭಾಗ್ಯ ಅಂತಕ್ಕಂಥದ್ದು. ಅದಕ್ಕೆ ನಮ್ದು ಆಹಾರ ಒಂದು ಚೆನ್ನಾಗಿತ್ತಂತಂದ್ರೆ ಪ್ರತಿಯೊಂದು ಕೂಡ ಏನಾಗಿರ್ತದೆ ಅಂತಂದ್ರೆ ಚೆನ್ನಾಗಿರ್ತದೆ, ಆರೋಗ್ಯವು ಕೂಡ ಚೆನ್ನಾಗಿರ್ತದೆ. ಆಹಾರ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಅದಕ್ಕೆ ಆಹಾರ ಎಂಥವಿರ್ಬೇಕು, ಏನಿರ್ಬೇಕು, ಏನೆಲ್ಲ ಸೇವನೆ ಮಾಡ್ಬೇಕು, ಏನೆಲ್ಲ ಬಿಡ್ಬೇಕು ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಒಂದು ಕಲ್ಪನೆ. ಅದಕ್ಕೆ ನಾ ಜಸ್ಟ್ ಏನ್ ಮಾಡ್ತೇನೆ ಅಂತ ನಿಮ್ಗೆ ಗೊತ್ತಿದೆ. ನನ್ನ ಹೆಸರು ಅಂಕರ್ ಗೊತ್ತಿದೆ, ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನನ್ನ ಹೆಸರು ಬಸವರಾಜ್ ಹೊಡೆದ್ನಿ ಅಂತ. ಬಾಯ್ ಬ್ಯಾಕ್ಗ್ರೌಂಡ್ ಇಂದ ನಾನು ಲೆಕ್ಚರರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಕಮ್ಯುನಿಟಿಯೊಂದಿಗೆ ನಾನು ಕಳೆದ 7 ವರ್ಷಗಳಿಂದ ಕೂಡ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನನ್ನ ಇಂಟೆನ್ಷನ್ ಒಂದೇ ಏನು ಅಂತಂದ್ರೆ ಎಲ್ಲರೂ ಕೂಡ ಫಿಟ್ ಆಗಿರ್ಬೇಕು. ಇಡೀ ಭಾರತವನ್ನ ನಾವೇನ್ ಮಾಡ್ಬೇಕಂತಂದ್ರೆ ರೋಗ ಮುಕ್ತ, ಔಷಧಿ ಮುಕ್ತವಾದಂತಹ ಜೀವನವನ್ನ ಸಾಗಿಸ್ಲಿಕ್ಕೆ ಸಹಾಯ ಮಾಡ್ಬೇಕಂತಕ್ಕಂಥ ಒಂದು ದೊಡ್ಡ ಕಾನ್ಸೆಪ್ಟ್ ಇಟ್ಟುಕೊಂಡು ಏನ್ ಮಾಡ್ತಾ ಇದೀವಿ, ನಾವೆಲ್ಲರಿಗೂ ಕೂಡ ಸಹಾಯವನ್ನ ಮಾಡ್ತಾ ಇದ್ದೀವಿ. ಓಕೆ, ನಾನು ಈ ಪ್ರೋಗ್ರಾಮ್ ಅನ್ನ ಚಾಲು ಮಾಡ್ಕೊಂತ ಪೂರ್ವದಲ್ಲಿ ಜಸ್ಟ್ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಮುಖಾಂತರ ಪ್ರಾರಂಭ ಮಾಡ್ತೇನೆ. ಏನ್ ಪ್ರಶ್ನೆಗಳು ಅಂತಂತಂದ್ರೆ ಅವಶ್ಯವಾಗಿ ಬೇಕಾದಂತಹ ಕೆಲವೊಂದಷ್ಟು ಪ್ರಶ್ನೆಗಳಿದಾವೆ. ಅದನ್ನ ಸ್ಲೈಡ್ ಮುಖಾಂತರ ನಾ ಶೇರ್ ಮಾಡ್ತೇನೆ. ಓಕೆ, ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗ್ ಏನು ಅಂತಂತಂದ್ರೆ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಎನರ್ಜಿ ಅಪ್ ಅಂತ ಕರಿತೀವಿ. MNC ಮೇಲಿನದ ಎನರ್ಜಿ ಅಪ್. ಓಕೆ, ಇದಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಾವೊಂದು ಪ್ರಶ್ನೆಯನ್ನ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಿಮ್ಮಷ್ಟಕ್ಕೆ ನೀವೇ ಅದನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡ್ಬಿಟ್ರಿ, ಅವಲೋಕನ ಮಾಡ್ಕೊಂಡ್ಬಿಟ್ರಿ. ಏನು ಅಂತಂತಂದ್ರೆ ಇದನ್ನ ಎನಲೈಸ್ ಮಾಡ್ಬೇಕಾಗತ್ತೆ. ನಿಮ್ಮ ಲೈಫ್ ಸ್ಟೈಲ್ ಅನ್ನ ಎನಲೈಸ್ ಮಾಡ್ಬೇಕಾಗತ್ತೆ. ಲೈಫ್ ಸ್ಟೈಲ್ ಅಂತಂತಂದ್ರೆ ಸ್ಟೈಲ್ ಆಗಿರೋದು ಜೀವನ ಅಲ್ಲ. ಜೀವನ ಅಂದ್ರೆ ಲೈಫ್ ಚೆನ್ನಾಗಿರ್ಬೇಕು. ಜೀವನ ಶೈಲಿಯನ್ನ ನಾವೇನ್ ಕರಿತೀವಿ, ಹೆಂಗಿರ್ಬೇಕು ಜೀವನ ಶೈಲಿ ಅಂತಕ್ಕಂಥದ್ದು. ಅದಕ್ಕೆ ನಾವೊಂದು 5 ಡಬ್ಲ್ಯೂಗಳನ್ನ ಏನ್ ಮಾಡಿದ್ದೀನಿ ಅಂತಂತಂದ್ರೆ ಡಬ್ಲ್ಯೂ ಪ್ಲಾನ್ಸ್ ಅಂತ ಕರಿತೀವಿ. ಎಸ್, 5 ಡಬ್ಲ್ಯೂ ಪ್ಲಾನ್. ಎಸ್, ಇವನ್ ತಿಳ್ಕೊಂಡ್ರಿ ಅಂತಂತಂದ್ರೆ ಜೀವನದಾಗ ಹೆಂಗ್ ಬದುಕಬೇಕು, ನಮ್ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ಬಿಡ್ತದೆ. ವಾಟ್ ಯು ಈಟ್, ಪ್ರತಿದಿನ ಆಹಾರ ಸೇವನೆ ಮಾಡ್ಬೇಕು. ಏನ್ ತಿನ್ಬೇಕು, ವಾಟ್ ಯು ಈಟ್, ನೀವ್ ಏನ್ ತಿನ್ನಾಕತ್ತೀರಿ ಪ್ರಶ್ನೆ ಮಾಡ್ಕೊಡ್ರಿ. ವೆನ್ ಯು ಈಟ್, ಇದನ್ನ ಪ್ರಶ್ನೆ ಮಾಡ್ಕೋಬೇಕು. ನೀವು ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಮಾಡ್ಕೋಬೇಕು. ವಾಟ್ ಯು ಈಟ್, ಏನನ್ನ ತಿನ್ಬೇಕು. ವೆನ್ ಯು ಈಟ್, ಯಾವಾಗ ತಿನ್ಬೇಕು. ವೇರ್ ಯು ಈಟ್, ಎಲ್ಲಿ ತಿನ್ಬೇಕು. ವೈ ಯು ಈಟ್, ಹೇಗೆ ತಿನ್ಬೇಕು. ಹೇಗೆ ತಿನ್ಬೇಕು. ವೇ ಯು ಈಟ್, ಹೇಗೆ ಅದನ್ನ ಸೇವನೆ ಮಾಡ್ಬೇಕು. ಈ ಪ್ರಶ್ನೆಗಳನ್ನ ನೀವು ಏನಾದ್ರೂ ತಿಳ್ಕೊಂಡ್ರೆ ಜೀವನದಾಗ ಯಾವ ಡಾಕ್ಟರು ಬೇಕಾಗಿಲ್ಲ, ಯಾರು ಕೂಡದ ಅವಶ್ಯಕತೆ ಇಲ್ಲ, ಯಾವ ರೋಗಗಳು ಕೂಡ ನಿಮ್ಮ ಸಮೀಪ ಬರೋದಿಲ್ಲ. ಎಸ್, ಈ 5 ಪ್ರಶ್ನೆಗಳನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಏನು, ಒಂದೇದು ಯಾವುದು, ವಾಟ್ ಯು ಈಟ್, ಏನು ತಿನ್ಬೇಕು. ಎಸ್, ವೆನ್ ಯು ಈಟ್, ಯಾವಾಗ ತಿನ್ಬೇಕು. ವೇರ್ ಯು ಈಟ್, ಎಲ್ಲಿ ತಿನ್ಬೇಕು. ವೈ ಯು ಈಟ್, ಯಾಕೆ ತಿನ್ಬೇಕು. ಹೇಗೆ ತಿನ್ಬೇಕು. ಈ ಪ್ರಶ್ನೆಗಳನ್ನೇ ಪ್ರಶ್ನೆ ಮಾಡಿದ್ರೆ ಗೊತ್ತಾಗ್ಬಿಡ್ತತಿ ನಾವ್ ಹೆಂಗ್ ಬದುಕಬೇಕು ಅಂತ. ಇದನ್ನ ಏನ್ ಕರಿತೀವಿ ಅಂತಂದ್ರೆ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಎಸ್, ಎಲ್ಲಾನು ತಿನ್ನೋದು ಲೈಫ್ ಸ್ಟೈಲ್ ಅಲ್ಲ, ಖರ್ಚು ಮಾಡಿ ತಿನ್ನೋದು ಲೈಫ್ ಸ್ಟೈಲ್ ಅಲ್ಲ. ಹೇಗೆ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಹೆಂಗೆ ತಿನ್ಬೇಕು, ಹೇಗೆ ಅದನ್ನ ಅನುಸರಿಸಬೇಕು, ಇವು ಇದ್ವು ಅಂತಂತಂದ್ರೆ ಏನಾಗತ್ತಂತಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ
ನಾವು ಮಾಡಿಫೈಡ್ ಮಾಡ್ಬೋದು. ಅದಕ್ಕೆ ಎನಲೈಸ್ ಯುವರ್ ಲೈಫ್ ಸ್ಟೈಲ್. ನಿಮ್ಮ ಲೈಫ್ ಸ್ಟೈಲ್ ಅನ್ನ ನೀವ ಪ್ರಶ್ನೆ ಮಾಡ್ಕೊಳ್ರಿ, ನಿಮ್ಗೆ ಗೊತ್ತಾಗತ್ತೆ ನಾವ್ ಏನ್ ತಿಂತಾ ಇದ್ದೀವಿ, ಪ್ರತಿ ದಿವಸ ಏನು ಕುಡಿತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಹೇಗ್ ತಿಂತಾ ಇದ್ದೀವಿ, ಯಾವಾಗ ತಿಂತೀವಿ, ಇದು ಓಕೆ. ಇದ್ರ ಮೇಲೆ ಗೊತ್ತಾಗತ್ತೆ ನಿಮ್ ಲೈಫ್ ಸ್ಟೈಲ್ ಎದ್ರ ಮ್ಯಾಗ ಐತಿ ಅಂತಂದ್ರ ನೀವ್ ಏನ್ ಮಾಡ್ತೀರಿ. ಯು ಆರ್ ನಾನ್ ಸ್ಮೋಕರ್, ಆರ್ ಯು ನಾನ್ ಸ್ಮೋಕರ್? ನೀವು ಸ್ಮೋಕರ್ ಅದೇವ್ರು, ನಾನ್ ಸ್ಮೋಕರ್ ಅದೇವ್ರು ಪ್ರಶ್ನೆ ಮಾಡ್ಕೊಂಡ್ಬಿಡ್ರಿ. ಎಸ್, ಇಲ್ರಿ ನಾವು ಏನು ಸಿಗಾರೆಟ್ ಸೇದಂಗಿಲ್ಲ, ಏನು ಸೇದಂಗಿಲ್ಲ ಅಂತ ಹೇಳ್ತಾರೆ. ಎಸ್, ಎಷ್ಟು ಮಂದಿ ಸಿಗರೇಟ್ ಸೇದಂಗಿಲ್ಲ? ಜಸ್ಟ್ ಹಂಗ ಪ್ರಶ್ನೆ ಇದೆ. ನಾನು ಇಲ್ಲಿ ಯಾರು ಸೇದಲ್ಲ ನನಗ್ ಗೊತ್ತು. ಜಸ್ಟ್ ಯಾಕಂದ್ರೆ ಆರ್ ಯು ನಾನ್ ಸ್ಮೋಕರ್? ಹೌದು, ನಾನ್ ಸ್ಮೋಕರ್. ನಾನು ಸ್ಮೋಕ್ ಮಾಡಂಗಿಲ್ಲ, ನಾನು ಸ್ಮೋಕಿಂಗ್ ಮಾಡಂಗಿಲ್ಲ, ನಾನು ಜೀವನದಾಗ ಸ್ಮೋಕಿಂಗ್ ಬಿಟ್ಟಿಲ್ಲ, ಆದ್ರೂ ಕೂಡ ನಾವು ಸ್ಮೋಕರ್ಸ್. ಹೆಂಗೆ ಹೇಳ್ರಿ ನೋಡೋಣ. ಎಸ್ ರಾಘವೇಂದ್ರ ಸರ್, ವಿ ಆರ್ ದ ಸ್ಮೋಕರ್ಸ್. ಸರ್ ಸ್ಮೋಕ್ ಅಂತ ಅಂದ್ರೆ ಒಂದ ಬರಲ್ರಿ, ಅಲ್ಲ ಇದು ಏನಂತೀರಿ, ಈಗ ತಂಬಾಕ್ ಹಾಕೊಂಡ್ ಸೇರ್ತಿರ್ತಾರ ಅದಷ್ಟ ಬರಂಗಿಲ್ರಿ. ಈಗ ನಾವು ಕಲುಷಿತ ವಾತಾವರಣಕ್ಕೆ ತಗೋತಿರ್ತೀವಿ, ಅದು ಕೂಡ ಒಂದು ಸ್ಮೋಕ್ ಐತಂತಿ. ಆಮೇಲೆ ಬಾಜು ಯಾರಾದ್ರೂ ಕೂತು ನಮಗ ಇವೆಲ್ಲ ಸೇದೋದು ಮಾಡ್ತಿರ್ತಾರಲ್ಲ, ಅದನ್ನ ನಾವು ಜಸ್ಟ್ ತಗೊಂಡ್ರು ಸಕಟ್ ಅವ್ರಕಿಂತ ಜಾಸ್ತಿ ನಮ್ಮೊಳಗೆ ಹೋಗಿರ್ತದೆ. ಈಗ ನೋಡ್ರಿ, ನಾವು ಆಕ್ಟಿವ್ ಸ್ಮೋಕರ್ಸ್ ಯಾರು ಅಂತಂದ್ರ ಸಿಗರೇಟ್ ಸೇರ್ತಿರ್ತಾರ, ಅವ್ರು ಆಕ್ಟಿವ್ ಸ್ಮೋಕರ್ಸ್. ಪ್ಯಾಸಿವ್ ಸ್ಮೋಕರ್ಸ್ ನಾವೆಲ್ಲ, ಪ್ರತಿಯೊಬ್ರು ಒಂದ್ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಪ್ಯಾಸಿವ್ ಸ್ಮೋಕರ್ಸ್. ದಿನ ಎಷ್ಟು ಗಾಡಿ ಅಡ್ಡಾಡ್ತಾವ್ರಿ, ಎಷ್ಟು ಹೊಗೆಯನ್ನು ಬಿಡ್ತಾವ ಅವು. ಎಸ್, ವಿ ಆರ್ ಆಲ್ಸೋ ಸ್ಮೋಕರ್ಸ್. ನಾವು ನಾನ್ ಸ್ಮೋಕರ್ ಅಂತ ಹೇಳ್ಬೋದು, ಆದ್ರೂ ಕೂಡ ನಾವು ಸ್ಮೋಕರ್ಸ್. ಡು ಯು ಚೆಕ್ ಯುವರ್ BP ರೆಗ್ಯುಲರ್ಲಿ? ನಿಮ್ ಲೈಫ್ ಸ್ಟೈಲ್ ಇದ್ರ ಮೇಲೆ ನಿಮ್ಮನ್ನ ಅನಲೈಸ್ ಮಾಡ್ಬೇಕಾಗತ್ತ. ನಿಮ್ BP, ನಿಮ್ಮ ಬ್ಲಡ್ ಪ್ರೆಷರ್ ನ ರೆಗ್ಯುಲರ್ ಚೆಕ್ ಮಾಡ್ತಿದ್ದೀರಿ? ನೀವು ಪ್ರಶ್ನೆ ಮಾಡ್ಕೊಳ್ರಿ. ಡು ಯು ಡ್ರಿಂಕ್ ವಿತ್ ಇನ್ ಲಿಮಿಟ್ಸ್? ನೀರಾತು, ನೀರನ್ನು ಕೂಡ ಇಂತಿಷ್ಟ ಲಿಮಿಟ್ಸ್ ನೊಳಗೆ ಕುಡಿಬೇಕಂತೈತಿ. ಆಲ್ಕೋಹಾಲ್ ಇಂತಿಷ್ಟ ಲಿಮಿಟ್ಸ್ ನಾಗ ಕುಡಿಬೇಕಂತೈತಿ. ಇವನ್ನೆಲ್ಲ ನಾವು ಮಾಡ್ತಾ ಇದೀವಿ ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ತಿಂತಿದೀವಿ, ಏನ್ ಮಾಡ್ತಾ ಇದೀವಿ, ಎಷ್ಟು ಕುಡಿತಾ ಇದೀವಿ ಅಂತೇಳಿ. ಡು ಯು ಅವಾಯ್ಡ್ ಸೆಲ್ಫ್ ಮೆಡಿಕೇಶನ್ಸ್? ಈಗ ಯಾರು ಮೆಡಿಸಿನ್ಸ್ ಫ್ರೀ ಆಗಿದ್ದೀರಿ? ಎಸ್, ರೈಸ್ ಏನ್ ಮಾಡ್ಬೋದು. ಯಾರ ಮೆಡಿಸಿನ್ಸ್ ತಗೊಳ್ಳೋರ್ದ ಅದಾರ ಭೂಮಿ ಮ್ಯಾಗ? ಎಲ್ಲರೂ ತಗೋತಾರೆ. ಇದ್ರ ಮೇಲೆ ನಮ್ಮ ಲೈಫ್ ಸ್ಟೈಲ್ ಗೊತ್ತಾಗತ್ತೆ. ನಾವು ಹಾಕೊಳ್ಳೋ ಬಟ್ಟೆಯಿಂದಲ್ಲ, ನಮ್ಮ ಕಲರ್ ಇಂದಲ್ಲ, ನಮ್ಮ ಬಾಡಿ ಶೇಪ್ ನಿಂದಲ್ಲ, ಲೈಫ್ ಸ್ಟೈಲ್ ಎದ್ರ ಮೇಲೆ ಅಂತಂದ್ರೆ ಈಗ ಏನ್ ಪ್ರಶ್ನೆ ಮಾಡಕತ್ತೀನಿ ಇದ್ರ ಮೇಲೆ ನಿಮ್ ಲೈಫ್ ಸ್ಟೈಲ್ ಐತಿ, ಜೀವನ ಐತಿ. ಅದಕ್ಕೆ ಡು ಯು ಡ್ರಿಂಕ್ ವಿತ್ ಇನ್ ಲಿಮಿಟ್ಸ್? ಏನೋ ಕುಡಿದ್ರು ನೀವು ಇಷ್ಟೇ ಪ್ರಮಾಣಬದ್ಧವಾಗಿ ಕುಡಿತಿದ್ದೀರಿ, ಪ್ರಮಾಣಬದ್ಧವಾಗಿ ತಿಂತಿದ್ದೀರಿ, ಇಷ್ಟ ತಿಂತಾ ಇದ್ದೀರಿ, ದೇಹಕ್ಕೆ ಬೇಕಾದದನ್ನು ಕೊಡ್ತಾ ಇದ್ದೀರಿ, ಅದ್ರ ಮೇಲೆ ನಿಮ್ ಲೈಫ್ ಸ್ಟೈಲ್ ಗೊತ್ತಾಗುತ್ತೆ. ಓಕೆ. ಡು ಯು ಅವಾಯ್ಡ್ ಸೆಲ್ಫ್ ಮೆಡಿಕೇಶನ್ಸ್? ನೀವು ಮೆಡಿಸಿನ್ಸ್ ಗಳನ್ನ ಅವಾಯ್ಡ್ ಮಾಡ್ತಾ ಇದ್ದೀರಿ? ಪ್ರಶ್ನೆ ಮಾಡ್ಕೊಡ್ರಿ. ಡು ಯು ಟೇಕ್ ಅ ಟೈಮ್ ಆಫ್ ಈಚ್ ಡೇ ಟು ರಿಲ್ಯಾಕ್ಸ್? ನಿಮ್ ಬಾಡಿಗೆ ರಿಲ್ಯಾಕ್ಸ್ ಆಗಕ್ಕೆ ನೀವು ಟೈಮ್ ಕೊಡ್ತಿದ್ದೀರಿ? ಎಷ್ಟು ಮಲಗಬೇಕು ಅಷ್ಟು ಮಲಗಾಕತ್ತೀರಿ? ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಕೆಲಸ ಮಾಡಕತ್ತೀರಿ? ಇಲ್ಲ. ಆನಂತರ ಡು ಯು ಟೇಕ್ ಅ ಮೈನರ್ ಹಾಸ್ಲೆಸ್ ಟು ಯುವರ್ ಟ್ರೈಲ್? ಎಸ್. ಆನಂತರ ಡು ಯು ಐಡಿಯಲ್ ಬಾಡಿ ವೇಟ್? ನಿಮ್ಗೆ ಐಡಿಯಲ್ ಬಾಡಿ ವೇಟ್ ಐತ್ರಿ? ಡು ಯು ಈಟ್ ಬ್ಯಾಲೆನ್ಸ್ಡ್ ಡಯಟ್? ನೀವು ಪ್ರತಿನಿತ್ಯ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಊಟ ಮಾಡ್ತೀರಿ? ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಫುಡ್ ತಿಂತೀರಿ? ಡು ಯು ಎಕ್ಸರ್ಸೈಸ್ ರೆಗ್ಯುಲರ್ಲಿ? ಇದ್ರೊಳಗೆ ಎಷ್ಟು ಅದಾವ ನೋಡಿ. ಈ ಪ್ರಶ್ನೆಗೆಲ್ಲ ಆನ್ಸರ್ ಮಾಡ್ರಿ. ನೀವು ಈಗ ಆನ್ಸರ್ ಮಾಡ್ರಿ. ಇದ್ರ ಮ್ಯಾಗ ನಿಮ್ದು ಹೆಲ್ತ್ ಕಂಡೀಷನ್ ಹೆಂಗೈತಿ ಅನ್ನೋದು ನಾ ಹೇಳ್ತೇನೆ. ಇವು ಎಷ್ಟು ಪ್ರಶ್ನೆಗಳು ಅದಾವ, ಅಷ್ಟು ಪ್ರಶ್ನೆಗೆ ನೀವು ಏನ್ ಮಾಡ್ಬೇಕಂತಂದ್ರೆ ಉತ್ತರವನ್ನ ಕೊಡ್ಬೇಕು. ನೀವು ಉತ್ತರ ಕೊಟ್ಟಾಗ ಏನಾಗತ್ತಂತಂದ್ರ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅನ್ನೋದು ಅರ್ಥ ಆಗತ್ತೆ. ಅದಕ್ಕೆ ಹೇಳೋದು ಎಸ್. ಈ ಪ್ರಶ್ನೆಗೆ ಯಾರು 7 ರಿಂದ 9 ಆನ್ಸರ್ ಕರೆಕ್ಟ್ ಅದಾವ ಅವ್ರು ಎಕ್ಸಲೆಂಟ್ ಅದೇ. ಇವೆಲ್ಲಾ ಪ್ರಶ್ನೆ ಒಳಗ ಯಾರು 5 ರಿಂದ 7 ಅದೇರಿ ಅವ್ರು ಗುಡ್ ಅದೇರಿ. ಯಾರು 3 ರಿಂದ 5 ಪ್ರಶ್ನೆಗೆ ಸರಿ ಅದಾವ ಅವರು ಪುವರ್ ಅದೇರಿ. 0 ದಿಂದ 3 ಯಾರು ಅದೇರಿ ಅವ್ರು ಏನದಾವ ಅಂತಂದ್ರ ಅವ್ರ ಲೈಫ್ ಸ್ಟೈಲು ವೆರಿ ಪುವರ್ ಐತಂತ. ಎಸ್. ಯಾಕೆ ನಾನು ಹೇಳಕತ್ತೀನಿ ಅಂತಂದ್ರೆ ಇದು ಗೊತ್ತಾಯ್ತಂದ್ರ ನಿಮ್ ಲೈಫ್ ಸ್ಟೈಲ್ ಏನೈತೆ ಅನ್ನೋದು ಗೊತ್ತಾಗತ್ತೆ.
ಯಾರಿಗೆ 7 ಅಬೌವ್ ಆನ್ಸರ್ ಕರೆಕ್ಟ್ ಅದಾವ, ಎಸ್ ಅದಾವ, ಅವರೆಲ್ಲ ಎಕ್ಸಲೆಂಟ್ ಲೈಫ್ ಸ್ಟೈಲ್ ಐತಿ. ಎಸ್, ಓಕೆ. ನಾನು ಡೈರೆಕ್ಟ್ಲಿ ಏನ್ ಮಾಡ್ತೀನಿ ಅಂತಂತಂದ್ರೆ, ಈಗ ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗ್ ಯಾಕೆ ಏನು ಅಂತಂತಂದ್ರೆ, ಎಸ್, ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗ್ ಯಾವುದು ಅಂತಂತಂದ್ರೆ, ನಾವು ಏನು ಪ್ರತಿನಿತ್ಯ ಯೂಸ್ ಮಾಡ್ತಾ ಇದ್ದೀವಿ ಎನರ್ಜಿ ಅಪ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಎನರ್ಜಿ ಅಪ್, ಎಸ್. ನಾವೆಲ್ಲ ಟೀ ಕುಡಿತೀವಿ. ಎಷ್ಟು ಜನ ಟೀ ಕುಡಿತೀರಿ? ಎಸ್, ರೈಸ್ ಯುವರ್ ಹ್ಯಾಂಡ್ಸ್. ಪ್ರತಿನಿತ್ಯ ಟೀ ಕುಡಿತೀರಿ? ಎಸ್, ರವೀಂದ್ರ ಸರ್ ಟೀ ಕುಡಿತೀರಿ? ಸರ್ ಮೊದಲು ಕುಡಿತಿದ್ವಿ ನಾವ ಟೀ ರೀ. ಈಗ ಏನದ ನಾವ್ ಇದನ್ನ ಎನರ್ಜಿ ಅಪ್ಪನ ಕುಡಿತೀವಿ ದಿನಕ್ಕೆ ಒಂದು 4 to 6 ಟೈಮ್. ಮೊದಲು ನಾನು ನಂದು ಲೈಫ್ ಸ್ಟೈಲ್ ಹೆಂಗಿತ್ತು ಅಂದ್ರೆ, ದಿನ ನಾನು ಕಾಫಿ, ಟೀ, ಬೋರ್ಮಿಟಾ ಅಂತ ಹೇಳಿ ದಿನಕ್ಕೆ ನಾನು 15 ಕುಡಿತೀನಿ. ಡಬಲ್ ಶುಗರ್ ಇರ್ತಿತ್ರಿ, ಡಬಲ್ ಹಾಲು ಇರ್ತಿತ್ತು. ಈಗ ಒಂದು ಗ್ಲಾಸ್ ಮಾಡ್ರಿ ಅಂದ್ರೆ ಅದ್ರ 50-50 ಎದುರ್ನವ್ರಿಗೆ ಒಂದ್ ಅರ್ಧ ಕುಡುದು, ನಾವ್ ಅರ್ಧ ಕುಡುದು. ನೀವು ಟೀ ಕುಡಿತಿದ್ರಿ ಮೊದಲ? ಸರ್ ಮೊದಲು 20 ಗ್ಲಾಸ್ ತನಕ ಕುಡಿತಿದ್ದೆ ಸರ್. ಅಂದ್ರೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ 2 ಹಾಕಿದ್ರೆ 1 ಗ್ಲಾಸ್ ಆಗ್ತಿತ್ತು ನನ್ನ ಲೆಕ್ಕಕ್ಕೆ. ಕ್ಯಾಂಟೀನ್ ಅಂತ 2 ಅಮೌಂಟ್ ತಗೋತಿದ್ದೆ ಸರ್. ಆ ತರ ತಗೋತಿದ್ದೆ. ಬಟ್ ಇವಾಗ 4 ವರ್ಷ ಆಯ್ತು ಸರ್, ಕಾಫಿ ಟೀ ಟಚ್ನು ಮಾಡಿಲ್ಲ ಸರ್. ಕುಡಿಬೇಕು ಅನ್ಸಲ್ಲ ಸರ್. ಮಲ್ಲಿಕಾರ್ಜುನ್ ಸರ್, ನೀವು ಟೀ ಕುಡಿತಿದ್ರಿ ಮೊದಲ್ರಿ? ಸರ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಸರ್. ಟೀ ಕುಡಿತಿದ್ರಿ ಸರ್ ತಾವ ಮೊದಲ? ಕುಡಿತಿದ್ವಿ ಸರ್, ಆದ್ರೆ ಅಗ್ರಿ ಲಿಮಿಟೆಡ್. ಮುಂಜಾನೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, ಫಿನಿಶ್. ನಡುವೆ ಬಾಕಿ ಇದ್ದಲ್ಲ ಸರ್. ಎಸ್ ಎಸ್. ಟೀ ಕುಡಿಬೇಕು ಏನ್ ಕುಡಿಬಾರ್ದು? ಟೀ ಕುಡಿಬೇಕು ಕುಡಿಬಾರ್ದು? ಟೀ ಕುಡಿಬಾರ್ದು ಸರ್. ಈ ಸಿಸ್ಟಮ್ ಬಂದ್ಮೇಲೆ ಇದು ನಮ್ಗೆ ಅರ್ಥ ಆಗಿರೋದು. ಈ ಸಿಸ್ಟಮ್ ನಾವು ಬಂದು ಕಲ್ತದ್ದು ಕುಡಿಬಾರ್ದು. ಹೌದು, ಅದು ಮನಸ್ಸಿಗೆ ಬಿಡುತ್ತೆ ಸರ್. ಬೇಡ ಅಂತ ಮನಸ್ಸು ಹೇಳ್ತದೆ. ಎಸ್ ಎಸ್, ಸೂಪರ್ ಸರ್. ಯಾಕೆ ಪ್ರಶ್ನೆ ಕೇಳಾಕತ್ತೇನೆ ಅಂತಂದ್ರ, ಇದರಲ್ಲಿ ಒಂದು ಅರ್ಥ ಐತಿ. ನಾವು ಕುಡಿಬೇಕು ಕುಡಿಬಾರ್ದು. ಎಸ್, ಟೀ ಕುಡಿಬೇಕು ಕುಡಿಬಾರ್ದು ಅಂತಕ್ಕಂಥ ಪ್ರಶ್ನೆಗೆ ಅದಕ್ಕೆ ಎಂಡ್ ಇಲ್ಲ. ದೇರ್ ಇಸ್ ನೋ ಆನ್ಸರ್. ಆಕ್ಚುಲಿ ಟೀ ಕುಡಿಬೇಕು, ಚಹಾವನ್ನ ಕುಡಿಬೇಕು. ನಾ ಯಾಕೆ ಹೇಳಾಕತ್ತೀನಿ ಅಂದ್ರೆ ಅದಕ್ಕೆ ಈಗ ಬರ್ತಾ ಇರೋದು ಅದಕ್ಕೆ. ಚಹಾವನ್ನ ಕುಡಿಬೇಕು, ಇದೊಂದು ಸಂಪ್ರದಾಯ. ಈಗ ನೋಡ್ರಿ, ಯಾರ್ದ ಮನೆಗೆ ಹೋಗ್ರಿ, ನಾವು ಚಹಾ ಕುಡಿಯುವಂತ ಒಂದು ಪದ್ಧತಿಯನ್ನ ಬಂದವ್ರು ಏನ್ ಮಾಡ್ತೇವೆ ಅಂದ್ರೆ ಚಹಾ ಕುಡಿಸ್ತೀವಿ, ಬಂದವ್ರಿಗೆ ಟೀ ಮಾಡಿ ಕುಡಿಸ್ತೀವಿ. ಓಕೆ. ಹಿಂದಿನ ಕಾಲದೊಳಗ ಚಹಾ ಕುಡಿತಾ ಇರ್ಲಿಲ್ಲ, ಬದಲಿಗೆ ಏನಾಗ್ತಾ ಇದ್ರ ಕಷಾಯ ಕುಡಿತಾ ಇದ್ರು, ಕಷಾಯಗಳನ್ನ ಕುಡಿತಾ ಇದ್ರು. ಹಾಗೆಲ್ಲ ಗೊತ್ತಿದ್ದಿಲ್ಲ, ಏನೋ ಫಾಸ್ಟ್ ಆಗಿ ಟೀ ಪ್ರೊಡಕ್ಷನ್ಸ್ ಇರ್ಲಿಲ್ಲ. ಇದ್ರು ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ನ್ಯಾಚುರಲ್ ಆಗಿರ್ತಕ್ಕಂಥ ಟೀ ಹರ್ಬ್ಸ್ ಗಳನ್ನ ಹಾಕಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಗಿಡಮೂಲಿಕೆಗಳನ್ನ ಹಾಕಿ ಟೀ ರೆಡಿ ಮಾಡ್ತಾ ಇದ್ರು. ಅದನ್ನ ಕುಡಿಬೇಕಾಗಿತ್ತು. ಅದಕ್ಕೆ ಇವತ್ತಿನ ಏನ್ ಹೇಳಕತ್ತೀನಿ, ಟೀ ಕುಡಿಬೇಕು ಕುಡಿಬಾರ್ದು ಮಿಸ್ಕಾನ್ಸೆಪ್ಟ್ ಬಹಳಷ್ಟದ. ಟೀ ಬೇಕು, ಅದನ್ನ ತಯಾರು ಮಾಡ್ತಕ್ಕಂಥ ವಿಧಾನ ಸರಿ ಇಲ್ಲ. ನಮ್ದು ಟೀ ಬಹಳಷ್ಟು ಆರೋಗ್ಯಕ್ಕೆ ಒಂದು ಒಳ್ಳೆಯ ಆಗಿರ್ತಕ್ಕಂಥದ್ದು, ಬಟ್ ನಮ್ಗೆ ಗೊತ್ತಿಲ್ಲ. ಎಸ್, ಟೀಗೆ ಒಂದು ಹಿಸ್ಟ್ರಿ ಐತಿ. ಆಕ್ಚುಲಿ ಟೀದೊಳಗೆ 3 ಪ್ರಕಾರ ಬರ್ತವೆ: ಗ್ರೀನ್ ಟೀ, ಬ್ಲಾಕ್ ಟೀ, ಓಲಾಂಗ್ ಟೀ, ವೈಟ್ ಟೀ ಅಂತ ಹೇಳಿ. ಟೋಟಲಿ 4 ರೀತಿಯಾದಂತಹ ಟೀಗಳು ನಮ್ಗೆ ದೊರೀತಾವ. ವೈಟ್ ಟೀ, ಗ್ರೀನ್ ಟೀ, ಬ್ಲಾಕ್ ಟೀ, ಓಲಾಂಗ್ ಟೀ. ಇವು ಜಗತ್ತಿನಲ್ಲಿ ಸುಪ್ರಸಿದ್ಧವಾದಂತಹ ಟೀ, ಚಹಾ ಅಂತ ಕರಿತೀವಿ. ಓಕೆ. ಗ್ರೀನ್ ಟೀ ಎದರಿಂದ ಆಗಿರ್ತದೆ ಅಂತಂದ್ರೆ, ಡ್ರೈ ಆಗಿರ್ತಕ್ಕಂಥ ಲೀವ್ಸ್ ಗಳಿಂದ, ಚಹಾ ಎಲೆಗಳಿಂದ ಡ್ರೈ ಆಗಿರ್ತಕ್ಕಂಥ ಒಣಗಿಸ್ತಾರೆ ಅದನ್ನ. ಟೀ ಎಲೆಗಳನ್ನ ಏನ್ ಮಾಡ್ತಾರ ಅಂದ್ರೆ ಕಟ್ ಮಾಡಿ ಅದನ್ನ ಒಣಗಿಸಿ ಏನ್ ಮಾಡ್ತಂದ್ರ ಟೀ ಪ್ರಿಪರೇಷನ್, ಒಂದು ಚಹಾದ ಎಲೆಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಣಗಿಸಿ ಅದರಿಂದ ತಯಾರು ಮಾಡ್ತಾರೆ. ಗ್ರೀನ್ ಟೀ ಅಂತ ಕರಿತೀವಿ. ಹಸಿರು ಎಲೆಗಳನ್ನ ಒಣಗಿಸಿ ಏನ್ ಮಾಡ್ತಾರ ಅಂದ್ರೆ ಟ್ರೀ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ.
ಅದರ ಒಂದು ಸ್ವಾದವನ್ನ ಏನ್ ಮಾಡ್ತಾರೆ ಅಂದ್ರೆ ತೆಗೆದು ಟೀಯನ್ನ ರೆಡಿ ಮಾಡ್ತಾರೆ. ಅದಕ್ಕೆ ಗ್ರೀನ್ ಟೀ ಇಸ್ ಮೇಡ್ ಅಪ್ ಆಫ್ ಫ್ರಮ್ ಡ್ರೈಡ್ ಲೀವ್ಸ್. ಡ್ರೈ ಆಗಿರ್ತಕ್ಕಂಥ ಲೀವ್ಸ್ ಗಳಿಂದ ಅವರ ಎಲೆಗಳಿಂದ ಏನ್ ಮಾಡ್ತಾರ ಅಂತಂದ್ರೆ ತಯಾರು ಮಾಡ್ತಾರ. ಗ್ರೀನ್ ಟೀಗೆ ಅದು ಒಂದು ಹೆರ್ಬ್, ಅದು ಒಂದು ಏನಂತಂದ್ರೆ ಗಿಡ ಮೂಲಿಕೆ ಅಂತ ಕರಿಬಹುದು, ಗಿಡ ಮೂಲಿಕೆ ಅಂತಾನ ಕರೀತೇವೆ. ತಪ್ಪಲ್ಲ, ಟೀ ಕುಡಿದ್ ತಪ್ಪಲ್ಲ. ಆದ್ರೆ ಟೀಯನ್ನ ತಯಾರು ಮಾಡ್ತಕ್ಕಂಥ, ಟೀಯನ್ನ ಕುಡಿತಕ್ಕಂತಹ ಎಷ್ಟು ಕುಡಿತೀವಿ, ಹೇಗ್ ಕುಡಿತೀವಿ ಅಂತಕ್ಕಂಥದ್ದು ಆಗಲ್ಲ ಪ್ರಶ್ನೆ ಹೇಳಿದೆ. ಈ ಪ್ರಶ್ನೆಗಳು ಗೊತ್ತಿಲ್ಲ ನಮ್ಗೆ, ಎಷ್ಟು ತಿಂತೀವಿ ಎಷ್ಟು ಕುಡಿತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಗ್ರೀನ್ ಟೀ, ಓಲಾಂಗ್ ಟೀ, ಬ್ಲಾಕ್ ಟೀ, ವೈಟ್ ಟೀ, ಒಟ್ಟು 4 ರೀತಿಯಾದಂತಹ ಟೀಗಳದಾವೆ. ಬಟ್ ಅವು ನ್ಯಾಚುರಲ್ ಆಗಿ ಅವುಗಳನ್ನ ಉಪಯೋಗ ಮಾಡ್ಬೇಕು. ಗ್ರೀನ್ ಟೀ ಹ್ಯಾಸ್ ಅ ಲಾಂಗ್ ಹಿಸ್ಟ್ರಿ. ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಐತಿ ಗ್ರೀನ್ ಟೀ. ಎಸ್ಪೆಷಲಿ ನಮ್ಮ ಇದ್ರೊಳಗೂ ಕೂಡ ಎನರ್ಜಿ ಎಪ್ನೊಳಗೆ ಏನಿದೆ ಅಂತಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಗ್ರೀನ್ ಕಾಫಿ ಎಕ್ಸ್ಟ್ರಾಕ್ಟ್, ಜಿನ್ಸಿಂಗ್, ಅಶ್ವಗಂಧ ಎಕ್ಸ್ಟ್ರಾಕ್ಟ್, ಇವೆಲ್ಲ ಕೂಡ ಅದ್ರೊಳಗೆ ಇದಾವೆ. ನಾ ಹೇಳ್ತೇನೆ ನಮ್ಮ ಮುಂದೆ. ಅದಕ್ಕೆ ಗ್ರೀನ್ ಟೀಗೆ ಒಂದು ದೊಡ್ಡ ಇತಿಹಾಸ ಐತಿ. ಏನಂತಂದ್ರೆ ಇದನ್ನ ಅಪ್ರಾಕ್ಸಿಮೇಟ್ಲಿ 5,000 ವರ್ಷಗಳ ಹಿಂದಲಿದ್ದನೂ ಟೀಯನ್ನ ಉಪಯೋಗ ಮಾಡ್ಕೊತಾ ಬಂದಿದ್ದಾರೆ. ಎಸ್ಪೆಷಲಿ ಇನ್ ಚೈನಾದೊಳಗ 5,000 ವರ್ಷಗಳ ಹಿಂದೆ ಟೀ ಎಂದ ಉಪಯೋಗ ಮಾಡ್ತಾ ಬಂದಿದ್ದಾರೆ. ಗ್ರೀನ್ ಟೀಯನ್ನ ಹೇಗೆ ಉಪಯೋಗ ಮಾಡ್ತಿದ್ರು ಅಂತಂದ್ರೆ ಇಟ್ ಈಸ್ ಎನ್ ಟ್ರೆಡಿಷನಲ್ ಮೆಡಿಸಿನ್. ಇದೇನು ಅಂತಂದ್ರೆ ಸಾಂಪ್ರದಾಯಿಕವಾದಂತಹ ಒಂದು ಔಷಧಿ, ಸಾಂಪ್ರದಾಯಿಕವಾದಂತಹ ಔಷಧಿ. ಅದಕ್ಕೆ ಗ್ರೀನ್ ಟೀ ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಎ ಟ್ರೆಡಿಷನಲ್ ಮೆಡಿಸಿನ್ ಇನ್ ದ ಏರಿಯಾ. ಕೆಲವೊಂದು ಏರಿಯಾಗಳಲ್ಲಿ, ಫಾರ್ ಎಕ್ಸಾಂಪಲ್ ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಮಂದಿ ನೋಡಿರ್ಬೇಕಾರ ಪ್ರತಿಯೊಬ್ಬರ ಮನೆ ಟೀ ಇರ್ತದೆ. ಎಲ್ಲಾರ ಮನೆ ಟೀ ಮಾಡ್ತೇವ್ರಿ. ಎಸ್, ಪ್ರತಿದಿನ ಟೀ ಇದ್ದೇ ಇರ್ತತಿ. ಟ್ರೆಡಿಷನಲ್ ಮೆಡಿಸಿನ್ ಇದೊಂದು. ಟೀ ಅಂತಕ್ಕಂಥದ್ದು ಮೆಡಿಸಿನ್ ಇದು ಎಂಥದ್ದಂದ್ರೆ ಸಾಂಪ್ರದಾಯಿಕವಾದಂತ ಒಂದು ಮೆಡಿಸಿನ್. ತಪ್ಪಲ್ಲ, ಕುಡಿದ್ರೆ ತಪ್ಪಲ್ಲ. ಆದ್ರೆ ಕುಡಿಯೋ ಪದ್ಧತಿ ಗೊತ್ತಿಲ್ಲ, ಹೇಗೆ ಕುಡಿಬೇಕು, ಎಷ್ಟು ಕುಡಿಬೇಕು, ಹೆಂಗ್ ಕುಡಿಬೇಕು ಅನ್ನೋದು ಗೊತ್ತಿಲ್ಲ. ಎಸ್, ಇದನ್ನ ಎದಕ್ ಕುಡಿತಿದ್ರ ಅಂತಂತಂದ್ರೆ ಗ್ರೀನ್ ಟೀಯನ್ನ ಈಗಲೂ ಕೂಡ ಗ್ರೀನ್ ಟೀ ಕುಡಿತಾರೆ. ಎದಕ್ ಕುಡಿತಾ ಇದ್ದಾರೆ ಅಂತಂದ್ರೆ ಕಂಟ್ರೋಲ್ ದ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ, ಅಂದ್ರ ಹೆಲ್ಪಿಂಗ್ ದ ಹೀಲ್ಸ್. ಈ ಗಾಯಗಳಾಗಿರ್ತಾವಲ್ಲ, ಉಂಡುಗಳಾಗಿರ್ತಾವೆ, ಗಾಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ, ಅಂದ್ರೆ ಬಾಡಿ ಟೆಂಪರೇಚರ್ ರೆಗ್ಯುಲೇಟರ್ ಮಾಡ್ಲಿಕ್ಕೆ, ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ ಇದನ್ನ ಟ್ರೆಡಿಷನಲ್ ಮೆಡಿಸಿನ್ ಅಂತ ಕರಿತೀವಿ. ಇದನ್ನ ಏನ್ ಕರಿತೀವಿ ಅಂತಂದ್ರೆ ಟ್ರೆಡಿಷನಲ್ ಮೆಡಿಸಿನ್, ಸಾಂಪ್ರದಾಯಿಕವಾದಂತಹ ಒಂದು ಔಷಧಿ ಗ್ರೀನ್ ಟೀ ಅಂದ್ರೆ. ಎದಕ್ಕಂತಂದ್ರೆ ಟೀ ಕುಡಿದ್ರ ಬ್ಲೀಡಿಂಗ್ ಕಂಟ್ರೋಲ್ ಆಗತ್ತೆ. ಯಾರಿಗೆಲ್ಲ ಗೊತ್ತಿದೆ, ಸ್ವಲ್ಪ ಬ್ಲೀಡಿಂಗ್ ಆಗತ್ತಿತ್ತಂದ್ರೆ ನೀರ್ ಕುಡಿಸ್ತಾರ. ಎಸ್, ನೀರ್ ಕುಡಿ ಸ್ವಲ್ಪ ಕಂಟ್ರೋಲ್ ಆಗತ್ತಂತಾರ. ಯಾಕೆ ಅಂತಂತಂದ್ರೆ ಆ ಕೆಪಾಸಿಟಿ ಅದಕ್ಕಿದೆ. ಇದನ್ನ ಭಾರತದಲ್ಲಿ, ಚೈನಾದಲ್ಲಿ, ಥೈಲ್ಯಾಂಡ್ ಒಳಗ, ಜಪಾನ್ ಒಳಗ ಬಹಳಷ್ಟು ಸಾಂಪ್ರದಾಯಿಕವಾಗಿ ಮೆಡಿಸಿನ್ ಆಗಿ ಯೂಸ್ ಮಾಡ್ತಕ್ಕಂಥ ಕಂಟ್ರಿಗಳಿವೆಲ್ಲ ಟೀಯನ್ನ. ಎದಕ್ಕೆ ಅಂತಂದ್ರೆ ಇದು ಉದ್ದೇಶಕ್ಕಾಗಿ. ಅದಕ್ಕೆ ಟೀ ಕುಡಿದ್ರೆ ಏನಾಗತ್ತಂದ್ರೆ ರಿಲ್ಯಾಕ್ಸ್ ಆಗತ್ತೆ. ಬಹಳ ಮಂದಿಗೆ ನೋಡ್ರಿ, ಚಹಾ ಕುಡಿದ್ರೆ ರಿಲ್ಯಾಕ್ಸ್ ಆಗತ್ತೆ, ಪ್ರೆಷರ್ ಕಡಿಮೆ ಆಗತ್ತೆ. ಹೌದು, ಇನ್ನೂ ಅನೇಕ ರೀತಿಯಾದಂತಹ ಆರೋಗ್ಯಕರ ಬದಲಾವಣೆಗಳ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಟೀ ಕುಡಿತಾರೆ. ಬಹಳಷ್ಟು ಮಂದಿ ಜನ ಚಾ ಕುಡಿತಿದ್ರು. ಅದಕ್ಕೆ ಹೇಳ್ತಾರೆ ಮನುಬಾಯಿ ಮೇಡಮ್ ದಿನಕ್ಕೆ 20 ಗ್ಲಾಸ್ ಟೀ ಕುಡಿತಿದ್ದೀನ್ರಿ ಅಂತ ಹೇಳಿದ್ರು. ಎದಕ್ಕಂತಂದ್ರ ಇದ ಉದ್ದೇಶಕ್ಕಾಗಿ, ಫಾರ್ ದ ಫ್ರೆಶ್ನೆಸ್. ನಮ್ಮ ಪೂರ್ವಜರು ಕೂಡ ಏನ್ ಮಾಡ್ತಾ ಇದ್ದಂದ್ರ ಇದು ಗೊತ್ತಿತ್ತು ಅವ್ರಿಗೆ. ಈ ಒಂದು ಅದರಲ್ಲಿರ್ತಕ್ಕಂತಹ ಹಿಡನ್ ಆಗಿರ್ತಕ್ಕಂತಹ ಒಂದು ಅರ್ಥ ಅದಕ್ಕೂ ಅವ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ರು. ಅದಕ್ಕೆ ನಮ್ಮ ಭಾರತದೊಳಗೆ ಟೀಯನ್ನ ಏನ್ ಮಾಡ್ತೀವಿ ಅಂದ್ರೆ ಸಾಂಪ್ರದಾಯಿಕ ಮೆಡಿಸಿನ್ ಆಗಿ ಉಪಯೋಗ ಮಾಡ್ತಾ ಇದ್ವಿ. ಗ್ರೀನ್ ಟೀ, ಬ್ಲಾಕ್ ಟೀ, ಓಲಾಂಗ್ ಟೀ, ವೈಟ್ ಟೀ ಎಲ್ಲ ಒಂದೇ.
ಬಟ್ ಮಾಡುವಂತ ವಿಧಾನ ಬೇರೆ. ಗ್ರೀನ್ ಟೀ ಏನ್ ಮಾಡ್ತಾರಂತ ಒಣಗಿಸಿ, ಹಸಿರು ಎಲೆಗಳನ್ನ ಒಣಗಿಸಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿ ಟೀಯನ್ನ ರೆಡಿ ಮಾಡ್ತಾರೆ. ಗ್ರೀನ್ ಟೀ ಮತ್ತು ಬ್ಲಾಕ್ ಟೀ ಅನ್ನ ಆರ್ ಡಿರೈವ್ಡ್ ಫ್ರಮ್ ದ ಸೇಮ್ ಲೀಫ್. ಅದೇ ಒಂದೇ ಅದರ ಎಲೆಗಳಿಂದ ಏನ್ ಮಾಡ್ತಾರ ಅಂತಂದ್ರೆ ರೆಡಿ ಮಾಡ್ತಾರೆ, ಬಟ್ ವಿಧಾನ ಬೇರೆ. ಗ್ರೀನ್ ಟೀ ಅನ್ನ ರೆಡಿ ಮಾಡ್ತಕ್ಕಂಥ ವಿಧಾನ ಬೇರೆ, ಬ್ಲಾಕ್ ಟೀ ಅನ್ನ ರೆಡಿ ಮಾಡ್ತಕ್ಕಂಥ ವಿಧಾನ ಬೇರೆ, ಅದರ ಪ್ರೊಸೆಸ್ ಬೇರೆ ಇರ್ತದೆ ಅಷ್ಟೇ. ಎಲ್ಲ ವೈಟ್ ಟೀ ಮಾಡ್ತಕ್ಕಂಥ ಪ್ರೊಸೆಸ್ ಬೇರೆ ಇರ್ತದೆ. ಅವನ್ನೆಲ್ಲ ಲೀವ್ಗಳನ್ನ, ಅದರ ಎಲೆಗಳನ್ನ ಹರಿದು ಏನ್ ಮಾಡ್ತಾರ ಅಂತಂದ್ರೆ ಅವನ್ನ ಒಣಗಿಸಿ ಹೀಗೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಗ್ರೀನ್ ಟೀ ಅನ್ನ ರೆಡಿ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಇದೆ. ಓಕೆ, ಇದನ್ನ ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಲಾಭ ಇದೆ. ಗ್ರೀನ್ ಟೀ ಕುಡಿಬೇಕು ಏನ್ ಕುಡಿಬಾರ್ದು? ಟೀ ಕುಡಿಬೇಕು ಏನ್ ಕುಡಿಬಾರ್ದು ಪ್ರಶ್ನೆ ನಾನು ಆಗ್ಲೇ ಕೇಳಿದೆ. ಟೀಯನ್ನ ಕುಡಿಬೇಕು, ಅದಕ್ಕೆ ನಾವು ಎನರ್ಜಿ ಅಪ್ಪನ ಕುಡಿತಾ ಇದ್ದೀವಿ. ಎಸ್ ರಾಘವೇಂದ್ರ ಸರ್, ಕುಡಿತೀವ್ರಿ? ಎನರ್ಜಿ ಅಪ್ ಏನು? ಟೀ ರಿಪ್ಲೇಸ್ಮೆಂಟ್. ಟೀ ರಿಪ್ಲೇಸ್ಮೆಂಟ್. ಏನ್ ಸರ್ ನಾ ಟೀ ಕುಡಿಯಂಗಿಲ್ಲ, ನಾ ಎನರ್ಜಿ ಅಪ್ ಕುಡಿಯಂಗಿಲ್ರಿ ಅಂತ ಹೇಳ್ತಾರೆ. ನಾನು ಹಂಗೆ ಕುಡಿತಿದ್ದೆ, ನಾ ಒಟ್ಟ ಟೀ ಕುಡಿತಿಲ್ಲ, ಜೀವನದಾಗ ಟೀನ ಕುಡ್ದಿಲ್ಲ. ಈ ಕಮ್ಯುನಿಟಿ ಬಂದ ನಂತರ ಏನ್ ಮಾಡಿದ್ದೇನೆ ಅಂತಂದ್ರೆ ಎನರ್ಜಿ ಅಪ್ ಸ್ಟಾರ್ಟ್ ಮಾಡಿದ್ನಿ. ಯಾಕೆ ಕುಡಿಬೇಕಂತ ಗೊತ್ತಾಯ್ತು ನನಗೆ. ಅದಕ್ಕೆ ಕೇಳಿದೆ, ಟೀ ಕುಡಿಬಾರ್ದು ಅಂತಕ್ಕಂಥದ್ದು ಮಿಸ್ಕಾನ್ಸೆಪ್ಟ್. ಕುಡಿಬೇಕು, ನ್ಯಾಚುರಲ್ ಆಗಿರ್ತಕ್ಕಂಥ ಹೆರ್ಬ್ಗಳಿಂದ ರೆಡಿ ಆದಂತಹ ಟೀಯನ್ನ, ಮಾಡಿದಂತಹ ಟೀಯನ್ನ ಕುಡಿಬೇಕು. ಟೀ ಕುಡಿದ್ರೆ ಏನಾಗತ್ತೆ, ಏನು ಲಾಭ ಆಗತ್ತೆ? ಟೀ ಕ್ಯಾನ್ ಪ್ರಿವೆಂಟ್ ದ ಸೋ ಮೆನಿ ಡಿಸೀಸಸ್. ಅನೇಕ ರೋಗಗಳನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಶಕ್ತಿ ಎದಕ್ಕೈತೆ ಅಂತಂದ್ರೆ ಟೀಗಿದೆ. ಅಂದ್ರೆ ಚಹಾ. ಚಹಾ ಅಂದ್ರೆ ಯಾವುದೇ ತಗೊಳ್ರಿ, ಈಗ ನಮ್ಮ ಎನರ್ಜಿ ಅಪ್ಪನು ಟೀನೇ. ಅದ್ರೊಳಗೆ ಏನಿದೆ ಮುಂದೆ ಹೇಳ್ತೇನೆ. ಅದಕ್ಕೆ ನೀವು ಟೀಯನ್ನ ಪ್ರಿವೆಂಟ್, ಅದು ಕುಡಿಯೋದ್ರಿಂದ ಏನಾಗತ್ತ ದೇಹಕ್ಕೆ ಏನಾಗತ್ತ ಅಂತಂದ್ರೆ ಅಲ್ಝಮರೈಸ್ ಡಿಸೀಸಸ್ ಗಳನ್ನ ಪ್ರಿವೆನ್ಷನ್ ಮಾಡ್ತಕ್ಕಂಥ ಶಕ್ತಿ ಆ ಚಹಾಗಿದೆ. ಅಲ್ಝಮರೈಸ್ ಅಂತಂತಂದ್ರ ಎಂಥವ ಅಂತಂತಂದ್ರೆ ನಿಮ್ಗ ಬೇಜಾರಾಕಿರ್ತದ, ಸುಸ್ತಾಗೋದು, ಬೇಜಾರಾಗೋದು, ಶಕ್ತಿ ಇರ್ಲಂಗಿರೋದು, ಇದು ಅಲ್ಝಮರೈಸ್ ಡಿಸೀಸ್ ಅಂತ ಕರಿತೀವಿ, ರೋಗಗಳು. ಓಕೆ, ಅಂಡ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಕರಿತೀವಿ. ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡ್ತಕ್ಕಂಥ ಶಕ್ತಿ ಟೀಗಿದೆ. HIV ಪ್ರಿವೆನ್ಷನ್ ಮಾಡ್ತಕ್ಕಂಥ ಶಕ್ತಿ ಟೀಗಿದೆ. ಆನಂತರ LDL ಕೊಲೆಸ್ಟ್ರಾಲ್ ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಟೀಗಿದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಬರ್ತಾವೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಶಕ್ತಿ ಟೀಗಿದೆ. ಮೆಟಾಬಾಲಿಸಮ್ ಬೂಸ್ಟ್ ಮಾಡ್ತಕ್ಕಂಥ ಶಕ್ತಿ ಟೀಗಿದೆ. ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಶಕ್ತಿ ಟೀಗಿದೆ. ಹೈಪರ್ ಟೆನ್ಷನ್ ಅಂತ ಕರಿತೀವಿ, ಟೆನ್ಷನ್ ಆಗತ್ತಲ್ಲ, ಯಾರಿಗೆ ಟೆನ್ಷನ್ ಆಗತ್ತೆ, ಟೆನ್ಷನ್ ಅನ್ನ ರಿಲೀಫ್ ಮಾಡ್ತಕ್ಕಂಥ ಶಕ್ತಿ ಎದಕ್ಕಿದೆ ಅಂದ್ರೆ ಟೀಗಿದೆ. ಹಲ್ಲನ್ನ ಹುಳುಕ್ ಹತ್ತಿರ್ತಾವಲ್ಲ, ಹುಳುಕುಗಳನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಶಕ್ತಿ ಟೀಗಿದೆ. ಇನ್ನೂ ಅನೇಕ ರೀತಿಯಾದಂತಹ ಲಾಭಗಳದಾವ್ ಟೀ ಕುಡಿಯೋದ್ರಿಂದ. ಅದಕ್ಕೆ ನಮ್ಗೆ ಮಿಸ್ ಕಾನ್ಸೆಪ್ಟ್, ನಾ ಅದಕ್ಕೆ ಪ್ರಶ್ನೆ ಮಾಡಿದೆ, ಟೀ ಕುಡಿಬೇಕೋ ಕುಡಿಬಾರ್ದು ಅಂತ ಪ್ರಶ್ನೆ ಕೇಳಿದೆ. ಎಸ್, ಇದು ಟೀ ಕಾನ್ಸೆಪ್ಟ್. ಇದು ಆಕ್ಚುಲಿ ಟೀ ಒಳಗೆ ಏನಿರ್ತದೆ, ಟೀ ಕುಡಿದ್ರಿಂದ ಏನೆಲ್ಲ ಲಾಭ ಇದೆ ಅದನ್ನೇ ಹೇಳಿದೆ ನಾನು. ಓಕೆ, ಗ್ರೀನ್ ಟೀ ಅಂತಕ್ಕಂಥದ್ದನ್ನ ಮೋಸ್ಟ್ಲಿ ಕಾಮನ್ಲಿ ಯೂಸ್ಡ್ ಇನ್ ದ ಎಂಟೈರ್ ವರ್ಲ್ಡ್. ಇಡೀ ಜಗತ್ತಿನೊಳಗೆ ಏನ್ ಮಾಡ್ತಾರಂತಾರ, ಈ ಗ್ರೀನ್ ಟೀ ಅನ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಗ್ರೀನ್ ಟೀ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಗುಡ್ ಸೋರ್ಸಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ಇದನ್ನ ಹೆಂಗೆ ಮಾಡಿದ್ದಾರೆ ಅಂತಂತಂದ್ರೆ ಆಂಟಿ ಆಕ್ಸಿಡೆಂಟ್ ಗಳನ್ನ ಎಕ್ಸ್ಟ್ರಾಕ್ಟ್ ಗಳ ಮುಖಾಂತರ ಗ್ರೀನ್ ಟೀ ಅನ್ನ ರೆಡಿ ಮಾಡಿದ್ದಾರೆ. ಎಸ್, ಇವತ್ತರಿಂದ ಬಹಳಷ್ಟು ಲಾಭ ಇದೆ. ಗ್ರೀನ್ ಟೀಯನ್ನ ಕುಡಿಯೋದ್ರಿಂದ ಏನಾಗತ್ತಂದ್ರೆ ಹಾರ್ಟ್ ಹೆಲ್ತ್ ಚೆನ್ನಾಗಾಗುತ್ತದೆ,
ಲಿವರ್ ಫಂಕ್ಷನಿಂಗ್ ಚೆನ್ನಾಗಿ ಆಗ್ತದೆ, ಬ್ರೈನ್ ಹೆಲ್ತ್ ಚೆನ್ನಾಗಿ ಆಗ್ತದೆ, ಸ್ಕಿನ್ ಹೆಲ್ತ್ ಚೆನ್ನಾಗಿ ಆಗ್ತದೆ, ಅಂಡ್ ಎಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಶಕ್ತಿ ಟೀಗೆ ಐತಿ. ಯಾರಿಗೆಲ್ಲ ಅನ್ಸಿದೆ ಟೀ ಕುಡಿಬೇಕೋ ಬೇಡ ಅಂತೇಳಿ, ಅಂತಹ ಶಕ್ತಿ ಅದಕ್ಕಿದೆ. ಅದಕ್ಕೆ ನಮ್ಮ ಎನರ್ಜಿ ಅಪ್ಪು ಕೂಡ ಒಂದು ಏನಂತಂದ್ರೆ ಹೆರ್ಬ್ ರಿಫ್ರೆಶಿಂಗ್ ಡ್ರಿಂಕ್, ಎನರ್ಜಿ ಅಪ್ ಅಂತಕ್ಕಂಥದ್ದು. ಟೀ ಅಂತಂತಂದ್ರೆ ಸಕ್ಕರೆ ಹಾಕಿ ಹಾಲು ಹಾಕಿ ಕುಡಿಯೋದಲ್ಲ, ಬ್ಲಾಕ್ ಆಗಿ ಕುಡಿಬೇಕು. ಅದ್ರ ಶುಗರ್ ಲೆಸ್ ಆಗಿ ಕುಡಿಬೇಕು, ಶುಗರ್ ಇರಬಾರ್ದು. ಅಂಥದ್ದಿತ್ತಂತಂದ್ರೆ ಅದು ಗುಡ್ ಟೀ. ಬಟ್ ನಮಗೆ ಮಾಡ್ತಕ್ಕಂಥ ವಿಧಾನಗಳು ಸರಿ ಇಲ್ಲ, ಅದ್ರಲ್ಲಿ ಎಷ್ಟು ಕ್ಯಾಲರಿ ಇದಾವಂತ ಗೊತ್ತಿಲ್ಲ. ಹಾಗೆ ನಮ್ಗೆ ಗೊತ್ತಿರ್ಲಾರ್ದ ಏನ್ ಮಾಡ್ತೀವಿ ಅಂತಾರ ನಮ್ಗೆ ಬೇಕಾದ ತರ ನಾವು ಟೀ ಅನ್ನ ರೆಡಿ ಮಾಡ್ಕೊಂಡು ಕುಡಿಯುವಂತ ಪದ್ಧತಿಯನ್ನ ನಾವು ರೂಢಿಸ್ಕೊಂಡ್ಬಿಟ್ಟಿವಿ. ಇದು ತಪ್ಪಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಟೀ ಅನ್ನ ಏನಿರ್ತಾವೆ ಅಂತಂದ್ರೆ ಇದ್ರೊಳಗೆ ಹೈ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ. ಹೈ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಏನು? ಆಂಟಿ ಆಕ್ಸಿಡೆಂಟ್ ಏನ್ ಮಾಡ್ತವೆ? ಆಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ ಹೆಲ್ಪ್ ಟು ರೆಡ್ಯೂಸ್ ದ ಸ್ಟ್ರೆಸ್ ಅನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಹೆಲ್ಪ್ ಮಾಡ್ತವೆ. ಆತರ ನಮ್ ಸೆಲ್ಸ್ ಡ್ಯಾಮೇಜ್ ಆಗ್ತಿರ್ತವೆ, ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥವು ಟೀ ಹೆಲ್ಪ್ ಮಾಡ್ತದೆ. ಅದ್ರೊಳಗೆ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ. ನಮ್ ಸೆಲ್ಸ್ ಡ್ಯಾಮೇಜ್ ಆಗ್ತಿರ್ತಾವಲ್ಲ, ಅದನ್ನ ಪ್ರಿವೆನ್ಷನ್ ಮಾಡ್ತದೆ. ಅಂದ್ರ ಫ್ರೀ ರೆಡಿಕಲ್ಸ್ ಬರ್ತಿರ್ತಾವ. ಫ್ರೀ ರೆಡಿಕಲ್ಸ್ ಅಂತಂತಂದ್ರೆ ನಮ್ಮ ದೇಹದೊಳಗ ಬೇರೆ ಬೇರೆ ವೈರಾಣುಗಳು, ಬಹಳಷ್ಟು ವೈರಾಣುಗಳು ಇರ್ತಾವ, ಅವು ಎಂಟ್ರಿ ಆಗ್ತಿರ್ತಾವ. ಅವು ಒಳಗೆ ಹೋಗಿ ಏನ್ ಮಾಡ್ತಾವ ಅಂತಂದ್ರೆ ನಮ್ಮನ್ನೆಲ್ಲ ಹಾಳು ಮಾಡಕ್ ಚಾಲು ಮಾಡ್ತಾವ. ಇದನ್ನ ಪ್ರಿವೆನ್ಷನ್ ಮಾಡತಕ್ಕಂತ ಶಕ್ತಿ ಎದಕ್ಕೈತಿ ಅಂತಂದ್ರೆ ಟೀಗೆ ಐತಿ. ಅದಕ್ಕೆ ಎನರ್ಜಿ ಅಪ್ಪನ ಕುಡಿಬೇಕು. ಎಸ್, ಯಾರಿಗೆಲ್ಲ ಗೊತ್ತಿದೆ ಈ ಕೊರೋನಾ ಟೈಮ್ನೊಳಗ ಬಿಸಿನೀರು ಕುಡಿಸ್ತಿದ್ರು. ಯಾಕಂತಂದ್ರ ಫ್ರೀ ರೆಡಿಕಲ್ಸ್ ಏನ್ ಮಾಡ್ತಾವ ಅಂದ್ರೆ ಬಾಡಿಯನ್ನ ಪ್ರವೇಶ ಮಾಡಿ ಬಾಡಿಗೆ ಹಾರ್ಮ್ ಮಾಡ್ತಾವ. ಅದಕ್ಕಾಗಿ ಬಿಸಿನೀರನ್ನ ಕುಡಿಸ್ತಾ ಇದ್ರು. ಬಿಸಿನೀರಿಗೆ ಎಂತ ಕೆಪಾಸಿಟಿ ಐತಿ ಅಂತಂದ್ರೆ ಎಲ್ಲವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಅದಕ್ಕೈತಿ. ಅದಕ್ಕೆ ಫ್ರೀ ರೆಡಿಕಲ್ಸ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಶಕ್ತಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಅದಕ್ಕೆ ಈ ಟೀ ಅಂತಕ್ಕಂಥದ್ದು ನಮ್ಮ ಎನರ್ಜಿ ಕೂಡ ಅದ್ರೊಳಗ ಆಂಟಿ ಆಕ್ಸಿಡೆಂಟ್ಸ್ ಅದಾವ. ಅದಕ್ಕಾಗಿ ಹೇಳ್ತಾ ಇರೋದು, ಇದು ಏನು ಕೆಲಸ ಮಾಡ್ತೈತೆ ಅಂದ್ರ ಡ್ಯಾಮೇಜ್ ಆಫ್ ಸ್ಕಿನ್ ಹೆಲ್ತ್ ಗಳನ್ನ ಡ್ಯಾಮೇಜ್ ಗಳನ್ನ ಪ್ರಿವೆನ್ಷನ್ ಮಾಡ್ತಕ್ಕಂಥ ಕೆಪಾಸಿಟಿ ಐತಿ. ಯಾಕಂತಂದ್ರೆ ಪಾಲಿಫಿನೈಲ್ ಆಂಟಿ ಆಕ್ಸಿಡೆಂಟ್ ಗಳಿಂದ ರೂಪಿತವಾಗಿದೆ. ಪಾಲಿಫಿನೈಲ್ ಆಂಟಿ ಆಕ್ಸಿಡೆಂಟ್ಸ್ ಗಳು. ಓಕೆ, ನಾ ಹೇಳಕತ್ತಿಲ್ಲ, ಇದನ್ನ ಸ್ಟಡಿ ಹೇಳ್ತದೆ. ಓಕೆ, ಈ ಟೀ ಕುಡಿಯೋದ್ರಿಂದ ಹಾರ್ಟ್ ಹೆಲ್ತ್ ಚೆನ್ನಾಗಿ ಆಗ್ತದೆ. ಆಗ್ಲೇ ಹೇಳಿದ್ದೇನೆ, ಹಾರ್ಟ್ ಹೆಲ್ತ್ ಚೆನ್ನಾಗಿ ಆಗ್ತದೆ ಅಂದ್ರೆ ಹೃದಯ ಚೆನ್ನಾಗಿ ಫಂಕ್ಷನಿಂಗ್ ಮಾಡ್ತದೆ. ನಮ್ಮ ಎನರ್ಜಿ ಅಪ್ಪನ ಕುಡಿದ್ರೆ ಏನಾಗತ್ತೆ ಗೊತ್ತಾ? ಬ್ರೀದಿಂಗ್ ಪವರ್ ಚೆನ್ನಾಗಿ ಆಗ್ತದೆ, ಬ್ರೀದಿಂಗ್ ಪವರ್ ಚೆನ್ನಾಗಿ ಬರ್ತದೆ. ಆಂತರ ಬ್ಲಡ್ ಶುಗರ್ ಅನ್ನ, ಬ್ಲಡ್ ಪ್ರೆಷರ್ ಅನ್ನ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಟೀಗಿದೆ. ಆಂತರ ನಮ್ಮ ಬ್ರೈನ್ ಫಂಕ್ಷನಿಂಗ್ ಚೆನ್ನಾಗಿ ಆಗ್ತದೆ ಟೀ ಕುಡಿದ್ರಿಂದ. ಅದಕ್ಕೆ ಟೀ ಕುಡಿದ್ರೆ ರಿಲ್ಯಾಕ್ಸ್ ಆಗತ್ತ, ಫುಲ್ ಆಗಿ ಏನಾಗತ್ತ ಅಂತಂದ್ರೆ ಫೀಲಿಂಗ್ ಖುಷಿಯಾಗಿರ್ತದ. ಜೊತೆಗೆ ಟೀ ಕುಡಿಯೋದ್ರಿಂದ ವೇಟ್ ಲಾಸ್ ಆಗತ್ತೆ. ವೇಟ್ ಮ್ಯಾನೇಜ್ ಮಾಡ್ಲಿಕ್ಕೆ, ಆನಂತರ ವೇಟ್ ಗೇನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಯಾರಿಗೆಲ್ಲ ಗೊತ್ತಿದೆ ಎನರ್ಜಿ ಅಪ್ ವೇಟ್ ಗೇನಿಗೂ ಸಹಾಯ ಮಾಡ್ತದೆ, ವೇಟ್ ಲಾಸಿಗೂ ಸಹಾಯ ಮಾಡ್ತದೆ, ವೇಟ್ ಕಂಟ್ರೋಲ್ ಮಾಡ್ಲಿಕ್ಕೂ ಸಹಾಯ ಮಾಡ್ತದೆ. ಇದು ಗೊತ್ತಿಲ್ಲ ಸರ್, ನಾವು ವೇಟ್ ಗೇನ್ ಮಾಡಬೇಕೈತಿ, ಎನರ್ಜಿ ಅಪ್ ಕುಡಿಯಂಗಿಲ್ಲ ಅಂತಕ್ಕಂಥ ಮಿಸ್ಕಾನ್ಸೆಪ್ಟ್ ಅದ. ನೋ, ವೇಟ್ ಲಾಸ್ ಮಾಡೋರಾಗ್ಲಿ, ವೇಟ್ ಗೇನ್ ಮಾಡೋರಾಗ್ಲಿ, ಆ ನಂತರ ವೇಟ್ ಕಂಟ್ರೋಲ್ ಆಗಲಿ ಅಥವಾ ಹೆಲ್ದಿಯಾಗಿರೋರಾಗ್ಲಿ, ಎಲ್ಲರಿಗೂ ಕೂಡ ಇದರದ ಅವಶ್ಯಕತೆ ಐತಿ. ಎದರದು? ಟೀ ಅಂತಂದ್ರೆ ರಿಫ್ರೆಶಿಂಗ್ ಡ್ರಿಂಕ್. ಅದು ನಮ್ಮಲ್ಲಿ ಒಂದೈತಿ, ಅದೇ ಎನರ್ಜಿ ಅಪ್ ಅಂತ ಹೇಳಿ. ಓಕೆ, ಅದರ ಬಗ್ಗೆ ಹೇಳ್ತೇನೆ ನಾನೀಗ. ಮತ್ತೆ ಟೀ ಕುಡಿದ್ರೆ ಲಿವರ್ ಫಂಕ್ಷನ್ ಚೆನ್ನಾಗಿ ಆಗತ್ತೆ ಅಂತ ಹೇಳಿದೆ.
ಲಿವರ್ ಫಂಕ್ಷನಿಂಗ್ ಚೆನ್ನಾಗಿ ಮಾಡ್ತದೆ. ಲಿವರ್ ಡ್ಯಾಮೇಜ್ ಆಗಿರ್ತವೆ, ಎಸ್, ಅವ್ರಿಗೆ ಏನಾಗತ್ತೆ ಅಂತಂತಂದ್ರೆ ಲಿವರ್ ಫಂಕ್ಷನಿಂಗ್ ಚೆನ್ನಾಗಿ ಆಗ್ತದೆ. ಜೊತೆಗೆ ಈ ಕ್ಯಾನ್ಸರ್ ಏನು ಆಗಿರ್ತದೆ, ಆ ಕ್ಯಾನ್ಸರ್ ರಿಸ್ಕ್ ಅನ್ನ ರಿಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ಟೀಗಿದೆ ಅಂತ ಹೇಳ್ತೇನೆ. ಒಟ್ಟಾರೆಯಾಗಿ ಟೀ ಅಂತಕ್ಕಂಥದ್ದು ಸ್ಕಿನ್ ಹೆಲ್ತ್ ಚೆನ್ನಾಗಾಗ್ತದೆ ಟೀ ಕುಡಿಯೋದ್ರಿಂದ. ಅದಕ್ಕೆ ನೋಡ್ರಿ, ಯಾಕೆ ಅಂತಂದ್ರೆ ನಮ್ ಸ್ಕಿನ್ ಪಳ 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 ಅಂತ ಹೊಳಿತದೆ. ಯಾರು ಎನರ್ಜಿ ಡ್ರಿಂಕ್ ಅನ್ನ ಕುಡಿತೀರಿ ಅವ್ರ ಸ್ಕಿನ್ ಎಲ್ಲ ನೋಡ್ರಿ ಕುಡಿಯಕ್ ಹತ್ತ ನಂತರ ಸ್ಕಿನ್ ಟೋನ್ ಚೇಂಜ್ ಆಗಿರ್ತದೆ. ಯಾರೆಲ್ಲ ಅಬ್ಸರ್ವ್ ಮಾಡಿದಿರಿ? ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತದೆ. ವಿಷಕಾರಿ ವಸ್ತುಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಪಾಸಿಟಿ ಎದಕ್ಕೈತೆ ಅಂತಂದ್ರೆ ಅದಕ್ಕೆ ಆ ಸ್ಕಿನ್ ಕೂಡ ಏನಾಗತ್ತಂತಂದ್ರೆ ಡ್ರಾಸ್ಟಿಕ್ ಚೇಂಜ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಜೊತೆಗೆ ಟೀ ಕುಡಿದ್ರಿಂದ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಎನರ್ಜಿ ಬರ್ತದೆ. ಎಕ್ಸರ್ಸೈಸ್ ಪರ್ಫಾರ್ಮೆನ್ಸ್ ಯಾವ್ದೇ ಕೆಲಸ ಮಾಡಿ ನೀವು, ಈಗ ನಮ್ಮಲ್ಲಿ ಬಹಳಷ್ಟು ಮಂದಿ ಹೇಳ್ತಿರ್ತಾರೆ, ಸರ್ ಈಗ ಬಹಳ ಎಲ್ಲಾ ಕೆಲಸ ಮಾಡ್ತೇನ್ರಿ, ಮೊದಲು ನಾನು ಕೆಲಸ ಮಾಡಕ್ ಹಾಕಿದ್ದಿಲ್ರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಎನರ್ಜಿ ಅಪ್ ಕೆಲಸ ಮಾಡ್ತದೆ, ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಮಾಡ್ತದೆ, ಕೆಲಸ ಮಾಡ್ತಕ್ಕಂಥದ್ದನ್ನ ಚೆನ್ನಾಗಿ ಮಾಡ್ತದೆ. ಬ್ಲಡ್ ಶುಗರ್ ಅನ್ನ ಮೇಂಟೈನ್ ಮಾಡ್ತದ, ಆ ನಂತರ ನೀವು ಊಟ ಮಾಡ್ಬೇಕಾದ್ರೆ ಫುಡ್ ಇಂಟೇಕ್ ಜಾಸ್ತಿ ಮಾಡ್ಲಿಕ್ಕೂ ಕೂಡ ಹೆಲ್ಪ್ ಮಾಡ್ತದೆ. ಇದು ನಾ ಜನರಲ್ ಆಗಿ ಟೀದ ಒಂದು ಬೆನಿಫಿಟ್ ಗಳನ್ನ ಹೇಳಿದೆ, ಜನರಲ್ ಆಗಿ ಟೀ ಬೆನಿಫಿಟ್. ಓಕೆ, ಈಗ ನಮ್ಮ ಒಂದು ಮೇಲಿನ್ ನ್ಯೂಟ್ರಿಕೇರ್ದ ಒಂದು ಅದ್ಭುತ ಪ್ರಾಡಕ್ಟ್ ಐತಿ, ಅದರ ಬಗ್ಗೆ ನೋಡೋಣ. ಅದು ಯಾವ್ದಂತಂದ್ರೆ ರಿಫ್ರೆಶಿಂಗ್ ಎನರ್ಜಿ ಡ್ರಿಂಕ್. ಅದು ಯಾವ್ದಂತಂದ್ರೆ ಮೇಲಿನದ ಒಂದು ಎನರ್ಜಿ ಅಪ್ ಅಂತ ಕರಿತೀವಿ. ಓಕೆ, ಈ ಸ್ಲೈಡ್ ಅನ್ನ ನಿಮ್ಗೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಟೀ ಯಾಕೆ ಕುಡಿಬೇಕು, ಯಾಕೆ ಕುಡಿಬಾರದು. ನಾ ಹೇಳಿದೆ, ನಮ್ಮ ಈಗೇನ್ ನಾವು ಟೀ ರೆಡಿ ಮಾಡ್ತಾ ಇದೀವಿ, ಆ ಮಾಡ್ತಕ್ಕಂಥ ವಿಧಾನ ಸರಿ ಇಲ್ಲ. ಅದರಲ್ಲಿರ್ತಕ್ಕಂತಹ ಅಂಶಗಳು ಅವು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿಲ್ಲ. ನಮ್ಮ ನಾರ್ಮಲ್ ಆಗಿರ್ತಕ್ಕಂಥ ಟೀ ಏನಿದೆ ಅಂತಂತಂದ್ರೆ, ನಮ್ಮ ನಾರ್ಮಲ್ ಟೀ ಏನಿದೆ ಅಂತಂದ್ರೆ 150 ಇಂದ 250 mg ಕೆಫೆನ್ ಇರ್ತದೆ ನಮ್ಮ ನಾರ್ಮಲ್ ಟೀ ಒಳಗೆ. ಇದ್ರ ವ್ಯತ್ಯಾಸ ಗೊತ್ತಾದ್ರೆ ನೀವು ಟೀ ಕುಡಿಬೇಕು ಏನೋ ಎನರ್ಜಿ ಕುಡಿಬೇಕು ಅಂತಕ್ಕಂಥದ್ದು ನಿಮ್ಗೆ ಸರಳವಾಗಿ ಗೊತ್ತಾಗತ್ತೆ. ನಿಮ್ಮ ಕೈಯೊಳಗೆ ನಿಮ್ಮ ಆರೋಗ್ಯ ಐತಿ. ಎಷ್ಟೋ ಜನ ಟೀ ಕುಡಿತಾರೆ, ಟೀ ಕುಡಿತಕ್ಕಂಥ ವಿಧಾನಗಳದಾವ, ಬಟ್ ಅದನ್ನ ಮಾಡ್ತಾ ಇಲ್ಲ. ನಾವು ಎಷ್ಟು ಕುಡಿಬೇಕು, ಯಾವ್ದನ್ನ ಕುಡಿಬೇಕಂತ ನಮ್ಗೆ ಗೊತ್ತಿಲ್ಲ. ಕುಡಿಬೇಕು, ಯಾವ್ದನ್ನ ಕುಡಿಬೇಕು, ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ನಾ ಹೇಳ್ಬಿಟ್ಟಿದ್ದೀನಿ. ಓಕೆ, ನಮ್ಮ ನಾರ್ಮಲ್ ಟೀ ಒಳಗೆ ಏನೈತಿ ಅಂತಂತಂದ್ರೆ 150 ಇಂದ 250 mg ಕೆಫೆನ್ ಐತಿ. ಆದರೆ ನಮ್ಮ ಮೇಲಿನ್ ನ್ಯೂಟ್ರಿಕೇರ್ದ ಎನರ್ಜಿ ಅಪ್ನೊಳಗೆ ಏನೈತಿ ಅಂದ್ರೆ 30 to 40 mg ಕೆಫೆನ್ ಐತಿ. ನಾವು ಒಂದ್ ಸಾರಿ ಟೀ ಕುಡಿದು 30 ಸಾರಿ ಎನರ್ಜಿ ಅಪ್ ಕುಡಿದು ಈಕ್ವಲ್. ಒಂದ್ ಸಾರಿ ಟೀ ಕುಡಿದು ನಮ್ ಟೀ ಇಷ್ಟ ಇರ್ತದ, ನಮ್ ಎನರ್ಜಿ ಅಪ್ ಇಷ್ಟ ಇರ್ತದ. ನೋಡ್ರಿ, ನಮ್ ಕಮ್ಯುನಿಟಿ ಒಳಗೆ ಯಾವತ್ತೂ ನಾವು ಎನರ್ಜಿ ಅಪ್ ಕುಡಿತಾನೆ ಇರ್ತೇವೆ. ಯಾಕೆ ಅಂತಂದ್ರೆ ಲೋ ಕ್ಯಾಲರಿ ಇರ್ತದೆ. ಕೆಫೆನ್ ಕಂಟೆಂಟ್ ಕೂಡ, ಕೆಫೆನ್ ಬೇಕು ದೇಹಕ್ಕೆ, ಕೆಫೆನ್ ಅದ ಅವಶ್ಯಕತೆ ಐತಿ. ಬಟ್ ಎಷ್ಟು ಅಂತಂದ್ರೆ ಪ್ರಮಾಣ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಟೀ ಅನ್ನ ಕುಡಿಬಾರ್ದು, ನಾವು ಮಾಡ್ತಕ್ಕಂಥ ಟೀ ಅನ್ನ ಕುಡಿಬಾರ್ದು. ಎಸ್, ಮತ್ತೆ ಎರಡನೇದ್ದು, ನಮ್ಮ ನಾರ್ಮಲ್ ಟೀ ಒಳಗೆ ಏನೈತಿ ಅಂತಂದ್ರೆ 200 ಇಂದ 250 mg ಕ್ಯಾಲರಿ ಐತಿ ಇದ್ರೊಳಗೆ. ಆದ್ರೆ ನಮ್ಮ ಟೀದು ಎನರ್ಜಿ ಅಪ್ನೊಳಗೆ ಏನೈತಿ ಅಂದ್ರ 3 to 4 ಕ್ಯಾಲರಿ, 3 ರಿಂದ 4 ಕ್ಯಾಲರಿಯಲ್ಲಿ 200 ರಿಂದ 250 ಕ್ಯಾಲರಿಯಲ್ಲಿ ಗಜಗಜಾಂತರ ವ್ಯತ್ಯಾಸ ಐತಿ. ನಮ್ಗೆ ಯಾಕೆ ರೋಗಗಳ ಸಮಸ್ಯೆ ನಮ್ಗೆ ಬರಕತ್ತವಂತಂದ್ರೆ ಈ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗೋದ್ರಿಂದ. ಎಸ್, ಮೂರನೇದ್ದು 15 ಗ್ರಾಮ್ ಕಾರ್ಬೋಹೈಡ್ರೇಟ್ಗಳು. ಎಲ್ಲಿ ನಮ್ಮ ನಾರ್ಮಲ್ ಟೀ ಒಳಗ 15 ಗ್ರಾಮ್ ಕಾರ್ಬೋಹೈಡ್ರೇಟ್ಗಳದಾವ. ಬಟ್ ನಮ್ಮ ಎನರ್ಜಿ ಅಪ್ನೊಳಗೆ ಎಷ್ಟೈತಿ, 1 ಗ್ರಾಮ್ ಕಾರ್ಬೋಹೈಡ್ರೇಟ್ ಐತಿ. ನೀವು ಅದರದ
ಒಂದು ಇದು ನೋಡಿದ್ರೆ, ಲೇಬಲ್ ನೋಡಿದ್ರೆ ಗೊತ್ತಾಗತ್ತೆ. ಎಸ್, ನಮ್ಮ ಟೀದೊಳಗ 6 to 8 ಗ್ರಾಮ್ ಸಕ್ಕರೆ ಇರ್ತದೆ. ನಮ್ಮ ಟೀದೊಳಗ 0 ಶುಗರ್, ನೋ ಶುಗರ್, 0 ಗ್ರಾಮ್ ಸಕ್ಕರೆನೇ ಇಲ್ಲ. ನಮ್ಮ ನಾರ್ಮಲ್ ಟೀ ಒಳಗ 2 ಗ್ರಾಮ್ ಕೊಬ್ಬು ಐತಿ, ಫ್ಯಾಟ್ ಅಂತ ಕರಿತೀವಿ. 2 ಗ್ರಾಮ್ ಫ್ಯಾಟ್ ಇದೆ. ಆದ್ರೆ ನಮ್ಮ ಎನರ್ಜಿ ಒಳಗ ಫ್ಯಾಟೇ ಇಲ್ಲ, ಫ್ಯಾಟ್ ಫ್ರೀ ಆಗಿರ್ತಕ್ಕಂಥ. ಎಸ್, ಟೀ ಕುಡಿಯೋದ್ರಿಂದ ಪಿತ್ತ ಜಾಸ್ತಿ ಆಗುತ್ತೆ. ಎನರ್ಜಿ ಅಪ್ ಕುಡಿಯೋದ್ರಿಂದ ಎನರ್ಜಿ ಬರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಎನರ್ಜಿ ಅಪ್ ಅಂತ ಹೆಸರಿಟ್ಟಿದ್ದಾರೆ. ಎನರ್ಜಿ ಅಪ್ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಶಕ್ತಿ ವೃದ್ಧಿ, ಶಕ್ತಿಯನ್ನ ಬೆಂಬಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಟೀ ಕುಡಿಯೋದ್ರಿಂದ ಎಲುಬುಗಳು ಹಾಳಾಗ್ತವೆ, ಹಲ್ಲುಗಳು ಹಾಳಾಗ್ತವೆ, ನಿಮ್ಮ ಬೋನ್ಸ್ ವೀಕ್ ಆಗುತ್ತಾ, ಬೋನ್ ಮ್ಯಾರೋದ ಏನಾಗತ್ತಂದ್ರೆ ಹಾಳಾಗ್ತಾ ಬರ್ತದೆ. ಎನರ್ಜಿ ಅಪ್ ಕುಡಿಯೋದ್ರಿಂದ ಏನಾಗತ್ತಂತಂದ್ರೆ ಎಲುಬುಗಳ ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತೆ. ಟೀ ಕುಡಿಯೋದ್ರಿಂದ ನಿಮ್ಮ ಚರ್ಮ, ನಿಮ್ಮ ಏನಿದೆ ಸ್ಕಿನ್ ಡ್ಯಾಮೇಜ್ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದ್ರೆ ಎನರ್ಜಿ ಅಪ್ ಕುಡಿಯೋದ್ರಿಂದ ಏನಾಗತ್ತಂತಂದ್ರೆ ಚರ್ಮದ ಆರೋಗ್ಯ ಸುಧಾರಣೆ ಆಗ್ತದೆ. ಯಾರಿಗೆಲ್ಲ ಗೊತ್ತಿದೆ, ಅದಕ್ಕೆ ಹೇಳಿದೆ ನಾನು, ಸ್ಕಿನ್ ಟೋಟಲಿ ಚೇಂಜ್ ಆಗತ್ತೆ ಅಂತ ಹೇಳಿ. ಯಾಕೆ ಅಂತಂತಂದ್ರೆ ಎನರ್ಜಿ ಅಪ್ಪನ ತಯಾರು ಮಾಡ್ತಕ್ಕಂಥ ವಿಧಾನವೇ ಬೇರೆ. ನೀವು ಟೀ ಕುಡಿದ್ರಿ ಅಂತಂದ್ರೆ ನಿಮ್ಗೆ ಜಲ್ದಿ ವಯಸ್ಸಾಕತಿ. ನಮ್ಮ ಎನರ್ಜಿ ಅಪ್ ಕುಡಿದ್ರೆ ಜಲ್ದಿ ವಯಸ್ಸಾಗೋದಿಲ್ಲ. ಅಂದ್ರೆ ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಇನ್ನೂ 60 ವರ್ಷ ಆದ್ರೂ 30 ವರ್ಷ ತರ ಕಾಣ್ತೀರಿ. ಟೀ ಏನಾಗಿರ್ತೈತಿ ಅಂತಂದ್ರೆ ವೈಟ್ ಪಾಯ್ಸನ್ ಆಗಿರ್ತದೆ. ಯಾಕಂದ್ರೆ ಸಕ್ಕರೆ ಬೆರಿತಿರ್ತೀವಿ, ಹಾಲನ್ನ ಹಾಕಿರ್ತೀವಿ. ಸಕ್ಕರೆಗೆ ಹಾಲಿಗೆ ವಿರುದ್ಧವಾದಂತಹದ್ದು. ಸಕ್ಕರೆ ಹಾಲು ಅನ್ನ ಹಾಕಿ ಕುಡಿಬಾರ್ದು. ಮಕ್ಕಳಿಗೆ ನಾವೆಲ್ಲ ಸಕ್ಕರೆ ಹಾಕಿ ಹಾಲಾಕಿ ಕುಡಿಸಬಾರ್ದು. ಸಕ್ಕರೆ ನಮ್ಮ ಮಕ್ಕಳಿಗೆ ಹಾಕಿದ್ವಿ ಅಂತಂದ್ರೆ ನಾವಾಗ್ಲೇ ವಿಷ ಹಾಕಿದಂಗೆ. ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಸಕ್ಕರೆ ಹಾಲು ಹಾಕಿ ಮಕ್ಕಳಿಗೆ ಕುಡಿಯಾಕ ಕೊಡಬಾರ್ದು. ಸಕ್ಕರೆಯನ್ನ ಹಾಲಿನೊಂದಿಗೆ ಬೆರೆಸಬಾರ್ದು. ಯಾಕೆಂದ್ರೆ ನಿಧಾನವಾಗಿ ವಿಷವಾಗಿ ಕನ್ವರ್ಟ್ ಆಗತ್ತೆ. ವಿಷ ದೇಹವನ್ನ ಎಂಟ್ರಿ ಕೊಡ್ತಂತಂದ್ರೆ ನಮ್ಮ ಏಕಾಗ್ರತೆ ಹಾಳಾಗುತ್ತದೆ. ನಮ್ಮ ಕೆಲಸದ ಪರ್ಫಾರ್ಮೆನ್ಸ್ ಕೂಡ ಏನಾಗತ್ತಂದ್ರೆ ಹಾಳಾಗ್ತಾ ಬರ್ತದೆ. ಅದಕ್ಕೆ ಎನರ್ಜಿ ಅಪ್ ಕುಡಿಯೋದ್ರಿಂದ ಏಕಾಗ್ರತೆ ಬರ್ತದೆ. ವಿಷವನ್ನ ಎಲ್ಲವನ್ನ ಹೊರ ಹಾಕ್ಲಿಕ್ಕೆ ಕೆಲಸ ಮಾಡ್ತದೆ ಎನರ್ಜಿ ಅಪ್. ನೀವು ನಾರ್ಮಲ್ ಟೀ ಕುಡಿದ್ರಿ ಅಂತಂದ್ರೆ ವಿಷ ಒಳಗೆ ಹೋಗ್ಲಿಕ್ಕೆ ಪ್ರಾರಂಭ. ಎಸ್, ಮತ್ತ ಎನರ್ಜಿ ಅಪ್ ಏನ್ ಮಾಡ್ತೈತಿ ಅಂತಂದ್ರೆ ಕೊಬ್ಬನ್ನ ಸುಡ್ತಕ್ಕಂಥ ಕೆಲಸ ಮಾಡ್ತದೆ. ಇದ್ರ ವ್ಯತ್ಯಾಸ. ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಕೈಯೊಳಗೈತಿ, ನೀವು ಈ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಓಕೆ, ಈ ಎನರ್ಜಿ ಅಪ್ನೊಳಗೆ ಈ ಒಂದು ಇದನ್ನ ನೋಡಿದ್ರೆ ಗೊತ್ತಾಗತ್ತೆ, ಲೇಬಲ್ ಅನ್ನ ಗೊತ್ತಾಗತ್ತೆ. ಈ ಲೇಬಲ್ ನೀವು ನೋಡ್ರಿ, ಎನರ್ಜಿ ಅಪ್ಪದ ಒಂದು ಲೇಬಲ್ ಅನ್ನ ನೋಡ್ಕೊಡ್ರಿ, ಅದ್ರೊಳಗೆ ಏನಿದೆ ಅಂತ ಹೇಳ್ತಾರೆ. ಎನರ್ಜಿ ಅಪ್ನೊಳಗೆ ಏನಿದೆ ಅಂತಂದ್ರೆ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಇನ್ ಎನರ್ಜಿ ಅಪ್ that is full of green tea extract, ginseng extract and a green coffee extract. ಇದ್ರೊಳಗೆ ಏನೈತೆ ಅಂತಂತಂದ್ರೆ ಗ್ರೀನ್ ಟೀ ಇದೆ. ಆಗ್ಲೇ ಹೇಳಿದ್ನ ಗ್ರೀನ್ ಟೀ ಲಾಭ ಏನಿದೆ ಅಂತೇಳಿ. ಎಸ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಅದೇ. ಆನಂತರ ಅಶ್ವಗಂಧದ ಎಕ್ಸ್ಟ್ರಾಕ್ಟ್ ಇದೆ. ಅಶ್ವಗಂಧವನ್ನ ಏನ್ ಮಾಡಿದ್ದಾರೆ, ಇದಕ್ಕೆ ಆಡ್ ಮಾಡಿದ್ದಾರೆ. ಅಶ್ವಗಂಧಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದಕ್ಕೆ ಹೇಳ್ತಾ ಹೋದ್ರೆ ಬಹಳಷ್ಟು ಟೈಮ್ ಬೇಕಾಗತ್ತೆ. ಯಾಕಂದ್ರೆ ಆ ಗ್ರೀನ್ ಟೀಗೆ ಅಷ್ಟೊಂದು ಕೆಪಾಸಿಟಿ ಇದೆ. ಆ ಜಿನ್ಸಿಂಗ್ ಕೂಡ ಅಂತಹದ್ದಿದೆ. ಅದಕ್ಕೆ ನಮ್ಮ ಯಾರು ನಮ್ಮ ಅನಿತಾ ಮೇಡಮ್ ಅಂಡ್ ಪ್ರೀತಿ ಮೇಡಮ್ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಮಾಡಿದ್ದಾರೆ. ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು. ಲೋ ಕ್ಯಾಲರಿ ಇರ್ತಕ್ಕಂಥ ದಿನ ನಾವು ಕುಟ್ಟಿ ಅರದು ಕುಡಿಯೋ ಅಂತ ಕೆಪಾಸಿಟಿ ನಮ್ಗಿಲ್ಲ. ಮತ್ತ ನಾವ್ ಎಷ್ಟು ಅಂತಂದ್ರೆ ಎನರ್ಜಿ 303.52 ಕ್ಯಾಲರೀಸ್, 9 ಗ್ರಾಮ್ ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ 16.88 ಅಂಡ್ ಶುಗರ್ ನಂತರ ಅವಾಯ್ಡ್ ಆಡೆಡ್ ಶುಗರ್ ಅಂಡ್ ಫ್ಯಾಟ್ ಎಷ್ಟಿದೆ, 1
ಸೋಡಿಯಂ ಎಷ್ಟಿದೆ ಅಂತಂದ್ರೆ 0, ಕೆಫೆನ್ ಎಷ್ಟಿದೆ ಅಂದ್ರೆ ಇದ್ರೊಳಗೆ 50 mg ಪರ್ ಸರ್ವಿಂಗ್ ಇರ್ತದೆ. ಇದು ಇದರ ಲೇಬಲಿಂಗ್. ಓಕೆ, ಈ ಎನರ್ಜಿ ಅಪ್ನೊಳಗ 5 ಫ್ಲೇವರ್ಸ್ ಬರ್ತವೆ. ನಮ್ಮ ಎನರ್ಜಿ ಅಪ್ನೊಳಗ ಇವೆಲ್ಲ ಲೋ ಕ್ಯಾಲರಿ ಇರ್ತವೆ. ನಾನು ಆಗ್ಲೇ ಹೇಳಿದೆ ಗ್ರೀನ್ ಟೀ ಇರ್ತದೆ. ಯಾರ್ದೋ ಮೈಕ್ ಎಸ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟು, ಕಾಫಿ ಎಕ್ಸ್ಟ್ರಾಕ್ಟು, ಆನಂತರ ಜಿಂಜರು ಅಂಡ್ ಜಿನ್ಸಿಂಗು, ಆನಂತರ ಈ ಸಿನಾನಿಮ್ ಅಂತ ಕರಿತೀವಿ, ದಾಲ್ಚಿನ್ನಿ. ಇವನ್ನೆಲ್ಲಗಳನ್ನ ಮಿಕ್ಸ್ ಮಾಡಿ, ಒಂದೇ ಇಲ್ಲ, ಇದ್ರೊಳಗೆ ಎಲ್ಲ ಕೂಡ ಇದೆ. ಟೀ ಎಕ್ಸ್ಟ್ರಾಕ್ಟ್ ಇರ್ತದೆ, ಗ್ರೀನ್ ಟೀ ಅಂಡ್ ಕಾಫಿ ಎಕ್ಸ್ಟ್ರಾಕ್ಟ್ ಇರ್ತದೆ, ಆನಂತರ ಶುಂಠಿ ಇರ್ತದೆ, ಅಶ್ವಗಂಧ ಇರ್ತದೆ, ಸಿನಾಮೆನ್ ಇರ್ತದೆ. ಇವೆಲ್ಲ ನ್ಯಾಚುರಲ್ ಆಗಿರ್ತಕ್ಕಂಥ ಸಿಗ್ತಕ್ಕಂಥ ಹ್ಯಾರ್ಬ್ಗಳು. ಇದನ್ನ ಕುಡಿದ್ರಿಂದ ಬಾಡಿ ಮೆಟಾಬಾಲಿಸಮ್ ಬೂಸ್ಟ್ ಆಗುತ್ತದೆ. ನಮ್ಮ ಆಗ್ಲೇ ಹೇಳಿದನ ಆಕ್ಟಿವ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ ಈ ಟೀ, ಕಾಫಿ. ಅದಕ್ಕೆ ನಾವು ಎನರ್ಜಿ ಅಪ್ಪನ ಮಿನಿಮಮ್ ಇದನ್ನ ತಗೋಬೇಕು. ಅಟ್ಲೀಸ್ಟ್ ಒಂದು 2 times ತಗೋಬೇಕು. ಹಾಟ್ ವಾಟರ್ ಅಥವಾ ಕೋಲ್ಡ್ ವಾಟರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ನಾವು ತಗೋಬೇಕು. ಯಾರ್ದು ಮೈಕಾನಿಗಿದೆ? ಸಿದ್ದಪ್ಪ. ಎಸ್, ಆನ್ ಮಾಡ್ಕೋಬೇಡ್ರಿ. ಓಕೆ, ಫೈನ್. ಓಕೆ, ಎನರ್ಜಿ ಅಪ್ ರಿಫ್ರೆಶಿಂಗ್ ಡ್ರಿಂಕ್ ಲೆಮನ್ ಅಂತಿದೆ. ಲೆಮನ್ ಒಳಗೆ ಏನಿದೆ ಅಂದ್ರೆ ಇದು 4 ಕ್ಯಾಲರಿ ಇರ್ತದೆ ಪರ್ ಸರ್ವಿಂಗಿಗೆ, 1 ಸರ್ವಿಂಗಿಗೆ. ಅಂಡ್ ಇಟ್ ಗಿವ್ಸ್ ದ ಇನ್ಸ್ಟಂಟ್ ಎನರ್ಜಿ ಅಂಡ್ ಬೂಸ್ಟ್ ದ ಮೆಟಾಬಾಲಿಸಮ್. ನಮ್ಮ ಮೆಟಾಬಾಲಿಸಮ್ ಅಂದ್ರೆ ಚಯಾಪಚಯ ಕ್ರಿಯೆ ಚೆನ್ನಾಗಿ ಆಗ್ತದೆ. ಅದಕ್ಕೆ ನಾವು ಇದನ್ನ ಕುಡಿಯಕತ್ತಂದ್ರೆ ಗ್ಯಾಸ್ಟ್ರಿಕ್, ಪಿತ್ತ, ಕಫ, ಆನಂತರ ಡೈಜೆಷನ್, ಮೋಷನ್ ಪ್ರಾಬ್ಲಮ್ ಎಲ್ಲವೂ ಕೂಡ ಸಾಲ್ವ್ ಆಗ್ಲಿಕ್ಕೆ ಪ್ರಾರಂಭ. ಇದನ್ನ ಹೆಂಗ್ ತಗೊಳ್ಳೋದು ಅಂತಂದ್ರೆ 1 ಸ್ಪೂನ್ ಅನ್ನ 150 ml ಹಾಟ್ ವಾಟರ್ನಾಗ ಅಥವಾ ಕೋಲ್ಡ್ ವಾಟರ್ನಾಗ ಹಾಕಿ ದಿನಕ್ಕೆ ನಿಮ್ಗೆ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಕುಡಿಬಹುದು. ಮಿನಿಮಮ್ 6 times ಕುಡಿಬಹುದು ಪರ್ ಡೇ. ಎಸ್, ಓಕೆ. ಇದು ಲೆಮನ್ ಫ್ಲೇವರ್. ಓಕೆ, ಲೆಮನ್ ಫ್ಲೇವರ್. ಓಕೆ, ಈಗ ಹೇಳಿದೆ ನಾನು. ಎಸ್, ಅದೇ ರೀತಿ ಎನರ್ಜಿ ಅಪ್ಪ ಇಲಾಚಿ ಅಂತ ಇರ್ತದೆ. ಇಲಾಚಿ ಅಂದ್ರೆ ಏಲಕ್ಕಿ. ಏಲಕ್ಕಿದು ಒಂದು ಫ್ಲೇವರ್ ಇದೆ. ಇದರಲ್ಲಿ ಕೂಡ ಏನಿದೆ ಅಂತ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಐತಿ, ಅದರಲ್ಲಿ ಶುಂಠಿ ಇದೆ, ಆನಂತರ ಅಶ್ವಗಂಧ ಇದೆ, ಇದರಲ್ಲಿ ಕೂಡ ದಾಲ್ಚಿನ್ನಿ ಕೂಡ ಇದೆ, ಜೊತೆಗೆ ಇಲಾಚಿ ಫ್ಲೇವರ್ ಕೂಡ ಇರ್ತದೆ, ಇಲಾಚಿನೂ ಕೂಡ ಇರ್ತದೆ. ಇದು ಸೇಮ್ ಕೆಲಸ ಮಾಡ್ತದೆ. ಇದನ್ನಾದ್ರೂ ನೀವು ಯೂಸ್ ಮಾಡ್ಬೋದು. ಇದರದ್ದು ಕಂಟೆಂಟ್ಸ್ ಒಂದ್ ಸ್ವಲ್ಪ ಚೇಂಜ್ ಇದಾವೆ. ಪ್ರತಿಯೊಂದು ಕಂಟೆಂಟ್ ಚೇಂಜ್ ಇದಾವೆ. ಯಾಕಂತಂದ್ರೆ ಅವತರದ ವ್ಯಾಲ್ಯೂಗಳನ್ನು ಚೇಂಜ್ ಮಾಡಿದ್ದಾರೆ. ಅವಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಇರ್ಲಿ ಅಂತೇಳಿ. ಓಕೆ, ಆನಂತರ ಇದ್ರ ಶುಂಠಿದಿದೆ, ಮೇಲಿನ ಶುಂಠಿ. ಇದರಲ್ಲಿ ಕೂಡ ಗ್ರೀನ್ ಕಾಫಿ ಎಕ್ಸ್ಟ್ರಾಕ್ಟ್ ಇದೆ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ, ಅದರೊಳಗೆ ಶುಂಠಿ ಇದೆ, ನಂತರ ಅಶ್ವಗಂಧ ಇದೆ, ಸಿನಾಮೆನ್ ಇದೆ. ಇದು ಕೂಡ ಏನ್ ಮಾಡ್ತೈತಿ ಅಂತಂದ್ರೆ ನಮ್ಮ ಎನರ್ಜಿಯನ್ನ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಇದು ಹೇಳ್ಬೋದು. ಇದ್ರೊಳಗ ಮತ್ತೆ ಇದ್ರ ಕಂಟೆಂಟ್ಸ್ ಬೇರೆ ಇದಾವೆ ನೋಡಿ. ಇದ್ರ ಪರ್ ಸರ್ವಿಂಗ್ ಬೇರೆ ಇದಾವೆ. ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಹಿಂಗೆಲ್ಲ ಇದಾವೆ. ಸ್ವಲ್ಪ ಇದರಲ್ಲಿ ಬೇರೆ ಇದಾವೆ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟು, ಜಿನ್ಸಿಂಗ್ ಎಕ್ಸ್ಟ್ರಾಕ್ಟು ಅಂಡ್ ಗ್ರೀನ್ ಕಾಫಿ ಎಕ್ಸ್ಟ್ರಾಕ್ಟ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಓಕೆ, ಇದು ತುಳಸಿ ಫ್ಲೇವರ್ ನಲ್ಲಿ ಇರ್ತಕ್ಕಂಥ ಒಂದು ಟೀ. ಎಸ್, ಈ ಇದರಲ್ಲಿ ಕೂಡ ಗ್ರೀನ್ ಕಾಫಿ, ಜಿಂಜರು, ಜಿನ್ಸಿಂಗು, ಸಿನಾಮೆನ್ನು, ಜೊತೆಗೆ ತುಳಸಿ, ಆನಂತರ ಮಿಂಟ್ ಅಂದ್ರೆ ಪುದೀನಾದ ಒಂದು ಎಲ್ಲವೂ ಕೂಡ ಏನದ ಅಂತಂದ್ರೆ ಸ್ವಾದ ಇದರೈತೆ. ಓಕೆ, ಇದನ್ನಾದ್ರೂ ಕೂಡ ಇದು ಅದರದ್ದು ಒಂದು ಎಕ್ಸ್ಟ್ರಾಕ್ಟ್ ಏನು ಬೇರೆ ಬೇರೆ ಇದಾವೆ. ಅದರ ಒಂದು ಲೇಬಲಿಂಗ್ಸ್ ಬೇರೆ ಇದಾವೆ. ಜೊತೆಗೆ ಪೀಚ್ ಅಂತಕ್ಕಂಥದ್ದು ಬರ್ತದೆ. ಇದು ಒಂದು ಪ್ರಾಡಕ್ಟ್. ಒಟ್ಟಾರೆ ಟೋಟಲ್ 5 ಫ್ಲೇವರ್ಸ್ ಬರ್ತವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಉಪಯೋಗ ಮಾಡ್ಬೋದು. ಇದರಲ್ಲಿ ಕೂಡ ಅದೇ ಕಂಟೆಂಟ್ಗಳಿದಾವೆ. ಬಟ್ ಪೀಚ್ ಅಂತಕ್ಕಂಥ ಒಂದು ಹಣ್ಣಿನ ಬೀಜದಿಂದ ಹಣ್ಣಿನಿಂದ ತಯಾರು ಮಾಡ್ತಕ್ಕಂಥದ್ದು ಪೀಚ್ ಅಂತಕ್ಕಂಥದ್ದು. ಇದು ನಮ್ಮ ದೇಶದಲ್ಲಿ ದೊರೆಯತಕ್ಕಂತಹ ಹಣ್ಣಲ್ಲ, ಇದು ಔಟ್ ಆಫ್ ಕಂಟ್ರಿ ಒಳಗ ದೊರೆಯತಕ್ಕಂಥ ಹಣ್ಣು. ಅದರ ಒಂದು ಫ್ಲೇವರ್ ಇರ್ತಕ್ಕಂತಹ, ಅದರ ಒಂದು ಸ್ವಾದ ಇರ್ತಕ್ಕಂತಹ ಒಂದು ಪೀಚ್ ಅನ್ನ ಒಂದು ಎನರ್ಜಿ ಡ್ರಿಂಕ್ ಅನ್ನ ನಮ್ಮ ಕಂಪ್ನಿ ಏನ್ ಮಾಡಿದೆ, ನಮ್ಗೆ ಬರಮಾಡಿದೆ. ಅದರ ಕ್ಯಾಲರಿ ಕೂಡ ಅದರದ್ದು ಒಂದು ಏನು
ಲೇಬಲಿಂಗ್ ಕೂಡ ಬೇರೆ ಇದೆ. ಎಸ್, ಅಂತಂದ್ರೆ ಎನರ್ಜಿ ಅಪ್ ಅಂತ ಹೇಳಿ. ಎಸ್, ಈ ಎನರ್ಜಿ ಅಪ್ ಕುಡಿಯೋದ್ರಿಂದ ಬಹಳಷ್ಟು ಲಾಭ ಅದಾವೆ. ಏನು ಲಾಭ ಅಂತಂದ್ರೆ ಪಿತ್ತ ಆಗೋದಿಲ್ಲ, ಕಫ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ರಿಲೀಫ್ ಮಾಡ್ತದೆ, ಸ್ಕಿನ್ ಹೆಲ್ತ್ ಚೆನ್ನಾಗಿ ಆಗ್ತದೆ, ಆನಂತರ ನಿಮ್ಗೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಆಗ್ತದೆ, ಉಸಿರಾಟ ಕ್ರಿಯೆಗಳು ಚೆನ್ನಾಗಿ ಆಗ್ತವೆ. ಆನಂತರ ಜೊತೆಗೆ ನಮ್ಗೆ ಬಹಳಷ್ಟು ಏನಿದಾವ ಅಂತಂದ್ರೆ ಈ ಅಲರ್ಜಿಗಳು ಇರ್ತವೆ. ಸ್ಕಿನ್ ಅಲರ್ಜಿ ಆಗಿರ್ಬೋದು, ಡಸ್ಟ್ ಅಲರ್ಜಿ ಆಗಿರ್ಬೋದು, ಆನಂತರ ಇನ್ನೂ ಅನೇಕ ರೀತಿಯಾದಂತಹ ಅಲರ್ಜಿಗಳದಾವ. ಇವನ್ನೆಲ್ಲ ಪ್ರಿವೆನ್ಷನ್ ಮಾಡ್ತಕ್ಕಂಥ ಶಕ್ತಿ ಆ ಟೀಗಿದೆ. ಟೋಟಲಿ ಇದು ನಮ್ಮ ಎನರ್ಜಿ ಅಪ್ಪನೆ ಯಾಕೆ ಕುಡಿಬೇಕಂತಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಲೋ ಕ್ಯಾಲರಿ. ಬರೀ 4 ಕ್ಯಾಲರಿ, 250 ಕ್ಯಾಲರಿ ಇಲ್ಲೇ, 4 ಕ್ಯಾಲರಿ ಇಲ್ಲೇ. ನಾವು ಒಂದು ದಿವಸ ಟೀ ಕುಡಿದು 30 ದಿವಸ ಎನರ್ಜಿ ಅಪ್ ಒನ್ ಟೈಮ್ ಕುಡಿದ್ರೆ ಈಕ್ವಲ್ ಆಗುತ್ತೆ. 30 ದಿವಸ ಒನ್ ಟೈಮ್ ಎನರ್ಜಿ ಅಪ್ ಕುಡಿದು ಒಂದ ದಿನ ಒಂದು ಟೀ ಕುಡಿದು ಈಕ್ವಲ್. ಎಷ್ಟೆಲ್ಲ ಲಾಭ ಇದೆ ಅಂತಂತಂದ್ರೆ ಅದು ಅನ್ಇಮ್ಯಾಜಿನೇಬಲ್. ಬಟ್ ನಾವು ಮನ್ಯಾಗ ನಾವು ಮಾಡ್ಕೊಂಡು ಕುಡಿತೀವಿ ಅಂತಂತಂದ್ರೆ ನಮ್ ಗೊತ್ತಾಗೋದಿಲ್ಲ ಎಷ್ಟು ಕ್ಯಾಲರಿ ಒಳಗೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಬಟ್ ಇದೇ ಒಂದು ಎನರ್ಜಿ ಅಪ್ಪನ್ನ ಕುಡಿಯೋದ್ರಿಂದ ತೂಕಬದ್ಧವಾಗಿ ಎಷ್ಟು ಅಂತಂದ್ರೆ ಬ್ಯಾಲೆನ್ಸ್ ಆಗಿರ್ತಕ್ಕಂತಹ ಒಂದು ಪ್ರಮಾಣಬದ್ಧವಾಗಿರ್ತಕ್ಕಂತಹ ಒಂದು ಕಂಟೆಂಟ್ ಅದರೊಳಗೆ ನಮ್ಮ ದೇಹ ಸೇರುವುದರಿಂದ ಬಹಳಷ್ಟು ಲಾಭ ಆಗ್ತದೆ. ಅದಕ್ಕೆ ಬರೀ ಈಗ ಒಂದು ಪ್ರಾಡಕ್ಟ್ ಇಂದ ಅಷ್ಟೇ ಹೇಳಿದ್ದೆ ನಾನು. ಈ ಪ್ರಾಡಕ್ಟ್ ಅದ್ಭುತವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಎಸ್ಪೆಷಲಿ ಯಾರು ಇದನ್ನ ಯೂಸ್ ಮಾಡಬಾರ್ದು ಅಂತಂತಂದ್ರೆ ಒಂದು ರೆಕಮೆಂಡೇಶನ್ಸ್ ಇದೆ. ಯಾರಿಗೆ ಅಂತಂತಂದ್ರೆ ಸ್ಮಾಲ್ ಬೇಬಿಗಳಿದ್ರೆ ಇದನ್ನ ಕೊಡುವಂತಿಲ್ಲ. ಸಣ್ಣ ಮಕ್ಕಳು ಇರ್ತಾವಲ್ಲ ಅವರಿಗೆ, ಪ್ರೆಗ್ನೆಂಟ್ ವುಮನ್ಸ್ ಇದ್ರೆ ಅದನ್ನ ತಗೊಳ್ಳುವಂತಿಲ್ಲ. ಯಾಕಂದ್ರೆ ಓವರ್ ಆಕ್ಟಿವ್ ಆಗ್ತಾರೆ. ಅದಕ್ಕೆ ಮಕ್ಕಳಿಗೆ ಕೊಟ್ರೆ ಪ್ರೋ ಆಕ್ಟಿವ್ ಆಗ್ತಾರೆ. ನಿಮ್ ಕೈಯಾಗ ಸಿಗಂಗಿಲ್ಲ ಅವ್ರು. ನಾವು ಕೈ ಸಿಗುದಿಲ್ಲ, ಏನೋ ಅವರೆಲ್ಲಿ ಕೈ ಸಿಗ್ತಾರೆ. ಅದಕ್ಕೆ ಮಕ್ಕಳಿಗೆ ಕೊಡಬಾರ್ದು. ಮಕ್ಕಳಿಗೆ ಎನರ್ಜಿ ಅಪ್ಪನ ಕೊಡಬಾರ್ದು. ಇದು ರೆಕಮೆಂಡೇಶನ್ಸ್. ದಿನಕ್ಕೆ 1 ಸ್ಪೂನ್ ಅನ್ನ ಮಿನಿಮಮ್ 6 ಬಾರಿ ಆದ್ರೆ ಕುಡಿಬಹುದು. ಅದಕ್ಕಿಂತ ಹೆಚ್ಚು ಕುಡಿಬಾರ್ದು. ಇದು ಡಿಸ್ಕ್ಲೇಮರ್ಸ್ ಇವೆಲ್ಲ. ಜೊತೆಗೆ ಪ್ರೆಗ್ನೆಂಟ್ ವುಮನ್ ಇದನ್ನ ಸೇವಿಸಬಾರ್ದು. ಲ್ಯಾಕ್ಟೇಟಿಂಗ್ ವುಮನ್ ಇದ್ರೆ, ಹಾಲು ಉಣಿಸ್ತಕ್ಕಂಥ ಮಕ್ಕಳಿದ್ರೆ, ಇದು ತಾಯಂದಿರಿದ್ರೆ ಅವರು ಇದನ್ನ ಕುಡಿಬಾರ್ದು. ಇದು ಅದಕ್ಕೆ ನಾರ್ಮಲ್ ಆಗಿರ್ತಕ್ಕಂಥವ್ರು ಯಾರಾದ್ರೂ ಕೂಡ ದಿನಕ್ಕೆ ಮಿನಿಮಮ್ 4 to 5 ಸಲ ಏನ್ ಮಾಡೋದು ಕುಡಿಬಹುದು. 1 ಸ್ಪೂನ್ ಹಾಕಿ ಹಾಟ್ ವಾಟರ್ ಆರ್ ಕೋಲ್ಡ್ ವಾಟರ್. ಇಷ್ಟು ಉಪಯೋಗ ಮಾಡಿದ್ದೆ. ಆದ್ರೆ ಅದಕ್ಕೆ ನಮ್ಮ ಕಮ್ಯುನಿಟಿಲಿ ಈಗ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಬಹಳಷ್ಟು ಬದಲಾವಣೆ ಆಗ್ತಾರೆ. ಸರ್ ನಮ್ಮ ಮೊದಲಿದ್ದಂಗೆ ಹಿಂಗೆ ಎಲ್ಲ ಇಲ್ರಿ, ನನ್ನಲ್ಲಿ ಬಹಳ ಬದಲಾವಣೆ ಆಗ್ಯಾವ್ರಿ. ನನಗೆ ಎನರ್ಜಿ ಬಹಳ ಬರಾಕತ್ತೈತ್ರಿ, ನನಗ ವ್ಯಾಯಾಮ ಮಾಡಕ್ ಎನರ್ಜಿ ಬರಾಕತ್ತೈತಿ, ಬಾಡಿ ಸಪೋರ್ಟ್ ಮಾಡಾಕತ್ತೈತ್ರಿ. ಯಾಕೆ ಹೇಳ್ತಾರ ಅಂತಂತಂದ್ರೆ ಅದಕ್ಕೆ ಹೇಳ್ತಾರೆ, ಟೀ ಕುಡಿಬಾರ್ದಂತಲ್ಲ, ಟೀ ಪ್ರಿಪರೇಷನ್ ತಪ್ಪಿದೆ ನಮ್ದು. ನೀವ ಕುಡೀರಿ, ಟೀ ಕುಡೀರಿ, ಹಂಗ ಜಜ್ಜಿ ಹಂಗ ಕುಡೀರಿ, ಏನಾರ ಯಾವ್ದಾರ ಹೆರ್ಬನ್ನ ಕುಡಿಯಕ್ ಆಗಲ್ಲ. ಬ್ಯಾಡ್ರಿ, ನಮ್ಮ ಸಕ್ಕರೆ ಹಾಕಬೇಕ್ರಿ ಅಂತ ಹೇಳ್ತಾರೆ. ಸಕ್ಕರೆ ವಿಷಮಯವಾಗಿ ಏನ್ ಮಾಡ್ತಾರೆ, ಈ ಅದರಲ್ಲಿ ಇರ್ತಕ್ಕಂಥ ಹೆರ್ಬ್ನಲ್ಲಿ ಇರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ ಕೂಡ ವಿಷಮಯ ಮಾಡಿ ಅದು ನಮ್ಮ ದೇಹವನ್ನು ಒಳ ಸೇರುವುದರಿಂದ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಹಾರ್ಮ್ಫುಲ್ ಇದೆ. ಅದಕ್ಕೆ ಇವತ್ತಿನ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ತಪ್ಪು ಮಾಡ್ತಕ್ಕಂಥದ್ದು ಇದೆ. ಟೀ ಟ್ರೆಡಿಷನಲ್ ಮೆಡಿಸಿನ್, ಸಾಂಪ್ರದಾಯಿಕವಾದಂತಹ ಒಂದು ಔಷಧಿ. ಬಟ್ ಅದನ್ನು ಉಪಯೋಗ ಮಾಡುವಂತಹ ಪದ್ಧತಿ ಸರಿ ಇಲ್ಲ. ಹೌದು, ಅದಕ್ಕಾಗಿ ಈ ರೀತಿಯಾಗಿ ತಪ್ಪಾಗಿ ಬಳಕೆ ಮಾಡೋದ್ರಿಂದ ನಮಗೆಲ್ಲ ಅನೇಕ ಸಮಸ್ಯೆಗಳು ಬರ್ಲಿಕ್ಕತ್ತದವ. ಇದನ್ನ ನಾವು ಸುಧಾರಿಸಿಕೊಂಡು ನಮ್ಮ ದೇಶವನ್ನ, ನಮ್ಮ ಮಗ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನ, ನಮ್ಮ ಕಮ್ಯುನಿಟಿಯ ಒಂದು ಪ್ರಾಡಕ್ಟ್, ಅದ್ಭುತ ಪ್ರಾಡಕ್ಟ್, ಅದನ್ನ ನಾವು ಪ್ರಮೋಟ್ ಮಾಡ್ತಾ ಎಲ್ಲರಿಗೂ ಕುಡಿಸಿ ನಾವು ಕೂಡ ಆರೋಗ್ಯವಾಗಿ ಫಿಟ್ ಆಗಿ ಫೈನ್ ಆಗಿರೋಣ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು. ಬ್ಯಾಕ್ ಟು MC